ನ್ಯೂಸ್ 26ಗೆ ಸ್ವಾಗತ. ಸೋನಿ ಆಚಾರ್ಯ ಅವರ ಸ್ಪಿರಿಟ್ ಎಂಬ ಆಲ್ಬಮ್ ಸಾಂಗ್ ಬಿಡುಗಡೆ ಕಾರ್ಯಕ್ರಮ ರೇಣುಕಾಂಬ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಜರುಗಿತು. ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಸುನಿಲ್ ಕುಮಾರ್ ಸರ್, ಈಗಷ್ಟೇ ನೀವು ಸ್ಪಿರಿಟ್ ಅನ್ನುವಂತಹ ಹಾಡನ್ನ ನೋಡಿದ್ರಿ. ಸಾಕಷ್ಟು ಯುವ ಪ್ರತಿಭೆಗಳು ಮಾಡಿರುವಂತಹ ಹಾಡು, ಜನರಿಗೆ ಮೋಟಿವೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಿಲೀಸ್ ಆಗಿರುವಂತಹ ಹಾಡು. ನಿಮ್ಗೆ ಏನ್ ಅನ್ನಿಸ್ತು, ಏನ್ ಹೇಳ್ತೀರಾ? ಆಲ್ಬಮ್ ಸಾಂಗ್ಸ್ ನಾರ್ಮಲಿ ಇದು ಒಂದು ಹೊಸ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಒಂದು ಒಳ್ಳೆ ವೇದಿಕೆ. ಇಲ್ಲಿ ನಾವು ಬೇರೆ ಬೇರೆ ತಂತ್ರಜ್ಞ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಥವಾ ಆರ್ಟಿಸ್ಟ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಲು ಇದೊಂದು ಒಳ್ಳೆ ವೇದಿಕೆ. ಈಗಾಗಲೇ ನೀವು ಮೋಸ್ಟ್ಲಿ ನೋಡಿರ್ಬೋದು, ಎಷ್ಟೊಂದು ಆಲ್ಬಮ್ ಸಾಂಗ್ಗಳು ಸಿನಿಮಾ ಸಾಂಗ್ಗಳಿಂದ ತುಂಬಾ ಹಿಟ್ ಆಗಿದಾವೆ, ವರ್ಲ್ಡ್ ವೈಡ್ ರೀಚ್ ಆಗಿದಾವೆ. ಅದೇ ತರ ಈಗ ಇಲ್ಲಿ ಸೋನಿ ಅವರು ಮಾಡಿದಂತ ವರ್ಕ್ ನಮ್ಗೆ ಎದ್ದು ಕಾಣ್ತಾ ಇದೆ. ಸಾಂಗ್ ಆಗಿರ್ಬೋದು, ಅಥವಾ ಅವರು ಕೊರಿಯೋಗ್ರಫಿ ಮಾಡಿದಂತ ಇರ್ಬೋದು, ಅಥವಾ ಡಾನ್ಸ್ ಇರ್ಬೋದು, ಅವ್ರು ಆಕ್ಟಿಂಗ್ ಮಾಡಿರ್ಬೋದು, ಎಂಟೈರ್ ಟೀಮ್ ಇಟ್ಸ್ ರಿಯಲಿ ಗುಡ್ ಕೋಆರ್ಡಿನೇಷನ್. ಸೊ ಇದಕ್ಕೆ ಇವರೊಂದು ಕಾನ್ಸೆಪ್ಟ್ ಅನ್ನ ತಂದಾಗ ರಾಜೇಶ್ವರಿ ಕಂಬೈನ್ಸ್ ಅವರು, ಸಂದೀಪ್ ಶೆಟ್ಟಿ ಅವರು ಅದಕ್ಕೊಂದು ಬೆನ್ನು ತಟ್ಟಿ ಸಪೋರ್ಟ್ ಮಾಡಿ ಇಂಥ ಪ್ರತಿಭೆಗಳನ್ನ ಬೆಳೆಸಬೇಕು ಅನ್ನೋದೊಂದು ಅವ್ರ ಕನಸಿದೆಯಲ್ಲ, ಅವ್ರಿಗೆ ತುಂಬಾ ಸಕ್ಸಸ್ ಆಗ್ಲಿ. ಇದೇ ರೀತಿ ಹೊಸ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ಲಿ, ಎಲ್ಲಾ ಟೀಮ್ ಗೆಲ್ಲಿ ಅಂತ ನಾವು ಆಸೆ ಪಡ್ತೀವಿ. ಅದೇ ರೀತಿ ಈಗ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸಲ ಆಲ್ಬಮ್ ಸಾಂಗ್ ಅನ್ನ ನಾವು ಮಾಡಿದಾಗ ಮೋಸ್ಟ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ, ಅಥವಾ ಯಾವ್ದೋ ಒಂದು ಆಡಿಯೋ ಕಂಪ್ನಿ ಕೊಟ್ಬಿಡ್ತೀವಿ. ಅದಲ್ಲದೆ ಮೋಸ್ಟ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ನಾವಾಗೆ ಡೈರೆಕ್ಟ್ ಆಗಿ 150 ಚಾನೆಲ್ಗಳ ಪ್ಲಾಟ್ಫಾರ್ಮ್ಗಳಿಗೆ ಅದನ್ನ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ಬೋದು. ನಾವೇ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿ ಅದನ್ನ ದುಡ್ಡು ಸಂಪಾದನೆ ಮಾಡ್ಬೋದು. ತುಂಬಾ ಜನರಿಗೆ ಗೊತ್ತಿಲ್ಲ. ಅದು ಗೊತ್ತಾದ್ರೆ ಮೋಸ್ಟ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆಗಳಿಗೆ ಅವಕಾಶ ಸಿಗ್ಬಹುದು. ಹಾಗಾಗಿ ನಾನು ರಾಜೇಶ್ವರಿ ಕಂಬೈನ್ಸ್ ಅವರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಈ ಟೀಮ್ಗೆ, ಎಂಟೈರ್ ಟೀಮ್ಗೆ ಬೆಸ್ಟ್ ವಿಶಸ್, ಅಂಡ್ ಯು ಮೇಕ್ ಇಟ್ ಅ ಬಿಗ್ ರಾಕಿಂಗ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹಾರೈಕೆ, ಆಶೀರ್ವಾದ ಇದೇ ರೀತಿ ಪ್ರತಿ ಬಾರಿ ಕೂಡ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅದೇ ರೀತಿಯಾಗಿ ಇಡೀ ಸ್ಪಿರಿಟ್ ತಂಡಕ್ಕೆ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಎಲ್ಲ ಸಕ್ಸಸ್ ನಿಮ್ಮ ಪಾಲಿಗೆ ಬರಲಿ. ಇದೇ ರೀತಿಯಾಗಿ ಹಾರ್ಡ್ ವರ್ಕ್ ನೊಂದಿಗೆ ಸದಾ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಹೆಸರು ಬೆಳಗಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡ್ಯೂಸರ್ ಅದೇ ಅಪ್ಸರೆಯು ನೀನೆ, ಈ ಆಲ್ಬಮ್ ಸಾಂಗ್ ನ ಇಡೀ ತಂಡ ನಮ್ಮನ್ನ ಜಾಯಿನ್ ಆಗಬೇಕು. ಶಿವರಾಥೋಡ್ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸೌಂದರ್ಯ ಗೌಡ ಫಿಮೇಲ್ ಲೀಡ್ ಇವರು ಅದೇ ರೀತಿಯಾಗಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ, ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಶಿವಲಿಂಗ ಅಂಬುಲಿಗಿ ಅವರು ಡೈರೆಕ್ಟರ್ ಇವರು. ಅದೇ ರೀತಿಯಾಗಿ ಭರತ್ ಇಂಡಿಯಾ ಸಿನಿಮಾಟೋಗ್ರಾಫರ್, ಆಕಾಶ್ ಹಿರೇಮಠ್ ಅಸಿಸ್ಟೆಂಟ್ ಡಿಒಪಿ, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್. ಅದೇ ರೀತಿಯಾಗಿ ನಯನ ಜೆ ಸಿಂಗರ್, ಪ್ರದೀಪ್ ವಿ ಬಂಗಾರಪೇಟೆ ಎಡಿಟರ್ ಇವರು. ಅದೇ ರೀತಿಯಾಗಿ ಸಾಗರ್ ಎಂಬಿ ಫೈನಲ್ ಎಡಿಟಿಂಗ್ ಅಂಡ್ ಡಿಐ, ಮಲ್ಲಿಕಾರ್ಜುನ್ ಕೊರಿಯೋಗ್ರಾಫರ್, ಚನ್ನಬಸವೇಶ್ ಜಿಡಗಿ ಡಿಸೈನ್ ಅಂಡ್ ಸ್ಟಿಲ್. ಅದೇ ರೀತಿಯಾಗಿ ಡ್ರೋನ್ ಅಶೋಕ್ ತಂತ್ರಿ, ಆರ್ಟ್ ಡೈರೆಕ್ಟರ್ ಗಣೇಶ್ ಮಿಸ್ತಾ. ಇನ್ನು ಮೇಕಪ್ ಅನ್ನ ನಿರ್ವಹಿಸಿರುವಂತಹ ರೇಖಾ ಜಯಸಿಂಹ. ಕೆಲವು ಟೆಕ್ನಿಷಿಯನ್ಸ್ ಬಂದಿದ್ದೀರಾ. ಯಾರು ಬಂದಿದ್ದೀರಾ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬಹುದು. ಈ ಕಡೆ ಬನ್ನಿ. ರಾಜೇಶ್ವರಿ ಕಂಬೈನ್ಸ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಯುವ ಪ್ರತಿಭೆಗಳಿಗೆ ಪ್ರತಿ ಬಾರಿ ಕೂಡ ಬೆನ್ನು ತಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇದು ನಿಮ್ಮ 3ನೇ ಪ್ರಾಜೆಕ್ಟ್. ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ ಪ್ರೆಸ್ ಮೀಟ್ ನಲ್ಲಿ. ತಡ ಮಾಡದೆ ಇದೀಗ ಪೋಸ್ಟರ್ ಅನ್ನ ಲಾಂಚ್ ಮಾಡೋಣ. ಓಕೆ, ಇಡೀ ತಂಡ ಜೊತೆಗಿದೆ. ಅಪ್ಸರೆಯು ನೀನೆ ಆಲ್ಬಮ್ ಸಾಂಗ್ ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತಾ ಇದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಇಡೀ ತಂಡಕ್ಕೆ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಲೈಟ್ಸ್ ಪ್ಲೀಸ್. ಗುರುರಾಜ್ ಸರ್, ತಂಡದ ಬಗ್ಗೆ ಮಾತನಾಡೋದಾದ್ರೆ. ನಮಸ್ತೆ ಎಲ್ಲರಿಗೂ, ಎಲ್ಲ ಮಾಧ್ಯಮದ ಮಿತ್ರರು, ಎಲ್ಲ ನನ್ನ ಹಿತೈಷಿಗಳು ಮತ್ತು ರಾಜೇಶ್ವರಿ ಕಂಬೈನ್ಸ್ ಹಿತೈಷಿಗಳು ಎಲ್ರಿಗೂ ಮೊದಲನೇದಾಗಿ ಧನ್ಯವಾದ. ನನ್ನನ್ನು ಈ ವೇದಿಕೆ ಕರೆಸಿ ಒಂದು ಪೋಸ್ಟರ್ ಲಾಂಚ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಗಲೇ ಹೇಳ್ದಂಗೆ ನಮ್ಮ ಸಂದೀಪ್ ಶೆಟ್ಟಿ ಅವರ ಮಗ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ.
ಭಾಳ ಹೆಮ್ಮೆ ಇತ್ತು ನನಗೆ. ಯಾಕಂದರೆ KGF ಅಲ್ಲಿ ಮಾಡಿದಂಥ ಒಬ್ಬ ಬಾಲನಟ ಸೊ ನನ್ನ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದರು. ಸೊ ಇವತ್ತು ನನಗೆ ವೇದಿಕೆಗೆ ಕರೆದು ಈ ಒಂದು ಪೋಸ್ಟರ್ ಲಾಂಚ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂದೀಪ್ ಶೆಟ್ಟಿ ಅವರಿಗೆ ಮತ್ತು ನನ್ನ ಆತ್ಮೀಯ ಗೆಳೆಯ ಶಿವಲಿಂಗ್ ಅಂಬುಲ್ಗಿ ತಮಗೂ ಧನ್ಯವಾದಗಳು. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನು ಇಂಥ ಹೆಚ್ಚು ಪ್ರತಿಭಾನ್ವಿತ ನಿರ್ದೇಶಕರು ತಮ್ಮ ನಿರ್ಮಾಣ ಸಂಸ್ಥೆಯಿಂದ ಹೊರಗಡೆ ಬರಲಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ವೆರಿ ಆಲ್ ದ ಬೆಸ್ಟ್ ಅಪ್ಸರೆ ಯೂನಿಯನ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಟ್ರ್ಯಾಕು ಸ್ಪಿರಿಟ್ ಅಂತ ಮೇಡಮ್ ಕೇಳಿದ್ರು ಇವಾಗ ಏನಂತ ಮಾಜಿ ಡವ್ ಕಾಡ್ತಾ ಇದ್ದಾಳ ಅಂತ. ಮಾಜಿ ಡವ್ ಕಾಡಾಯ್ತು. ಸೆಕೆಂಡ್ ಸಾಂಗು ನಾನು ರಾಣಿ ಜನ್ ಅಂತ ಮಾಡಿದ್ರೆ ಅದ್ರಲ್ಲಿ ಹೊಸ ಲವ್ ಆಯ್ತು. ಈಗ ಯಾರು ಬೇಡ ಅಂತ ಸ್ಪಿರಿಟ್ ತಗೊಂಡು ಇನ್ನೊಂದ್ಸಲಿ ಬಂದಿದ್ದೀನಿ. ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ. ಸವಾಸ ಬೇಡ ಸಾಕು ಅಂತ ಎಲ್ಲ ನೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಸ್ಪಿರಿಟ್ ಮಾಡಕ್ಕೆ ಸ್ಪಿರಿಟ್ ಮಾಡಿದೀನಿ ಇವಾಗ ಅಷ್ಟೇ. ಈಗ ಸ್ಪಿರಿಟ್ ಸಾಂಗ್ ಬಗ್ಗೆ ಹೇಳಿ, ಯಾವ ರೀತಿಯಾಗಿ ಶುರು ಮಾಡಿದ್ರಿ ಅಂತ. ಸ್ಪಿರಿಟ್ ನನಗೆ ಸ್ಪಿರಿಟ್ ಇಂದಾನೆ ಹುಟ್ಟಿದ್ದು ಆಕ್ಚುಲ್ ಆಗಿ. ಒಂದು ಸಾಂಗ್ ಕಂಪೋಸ್ ಮಾಡೋಣ ಅಂತ ಹಿಂಗೆ ಒಂದು ಸಿನಿಮಾಗೆ ಒಂದೂವರೆ ತಿಂಗಳು ನಾನು ಅಲ್ಲೇ ಇದ್ದೆ, ಆಫೀಸಲ್ಲೇ ಇದ್ಕೊಂಡು ಅಲ್ಲೇ ಎಲ್ಲ ಕಂಪೋಸ್ ಮಾಡಿದ್ದೆ. ಹಿಂಗೆ ಸ್ವಲ್ಪ ಕ್ಲಾಶ್ ಆಗೋಯ್ತು. ನಾನು 1.5 ತಿಂಗಳು ಹಾರ್ಡ್ ವರ್ಕ್ ಎಲ್ಲ ಮಾಡಿ ಕಂಪೋಸ್ ಎಲ್ಲ ಮಾಡಿದ್ ವೇಸ್ಟ್ ಆಗೋಯ್ತಲ್ಲ ಅಂದಿದ್ದು. ಅವಾಗ ಬಂದಿ ಸ್ಪಿರಿಟ್ ಒಂದು ಆಲ್ಬಮ್ ಸಾಂಗ್ ಮಾಡ್ಬಿಡೋಣ. ಆಗಿದ್ದು ಆಯ್ತು ಮಗ, ಬಂದಿದ್ದು ಬಂದಿ ಮಗ, ಬರ್ಲಿ ಮಗ, ನಿಂಗೆ ನೀನೇ ಮೇಷ್ಟ್ರು ಅಂತೆ. ನನಗೆ ನಾನೇ ಮೇಷ್ಟ್ರು, ಯಾರು ಬೇಡ ಅಂತ ಅನ್ಸ್ಬಿಡ್ತು. ಅವಾಗ ಬಂದಿದೆ ಸ್ಪಿರಿಟ್. ತುಂಬಾ ಟೈಮ್ ತಗೊಂಡು ಆಡಿಯೋ ಆಗ್ಲಿ ಒಂದು ವಿಜುವಲ್ ಆಗ್ಲಿ ಸ್ವಲ್ಪ ಟೈಮ್ ತಗೊಂಡು ಮಾಡಿದೆ ಈ ಸಾಂಗ್ನ. ಸಾಂಗ್ ನೋಡಿ ಯಾವ ತರ ಒಪ್ಕೊಂತಾರೆ ಅನ್ನೋದು ಕಾಯ್ತಾ ಇದೀವಿ ಸರ್. ಇದು ನನ್ನ 3ನೇ ಸಾಂಗು. ಯಾಕಂದ್ರೆ ಈ ಸಾಂಗ್ನ ನನಗೆ ಇಲ್ಲಿವರೆಗೂ ಬಂದಿರೋದ್ ಕಾರಣ ಮೇಯ್ನು ನನಗೆ ಸಂದೀಪ್ ಸರ್. ಬಿಕಾಸ್ ಮಾಜಿ ಡವ್ ಮಾಡ್ಬೇಕಾದ್ರು ನನ್ನ ಫ್ರೆಂಡೇ ಪ್ರೊಡ್ಯೂಸ್ ಮಾಡಿದ್ದು, ನಮ್ಮ ಸರ್ಕಲ್ನೇ. ರಾಣಿ ಜನು ಕೂಡ ನಮ್ಮ ಸರ್ಕಲ್, ನಾನು ಮಾಡಿದ್ದೆಲ್ಲ ನಮ್ಮ ಸರ್ಕಲೇ. 3ನೇ ಸಾಂಗ್ ನನಗೊಬ್ರು ಪ್ರೊಡಕ್ಷನ್ಗೆ ಸಪೋರ್ಟ್ ಸಾಥ್ ಕೊಡೋರು ಯಾರು ಬೇಕಾಗಿತ್ತು. ಸೊ ನಾನು ಅವಾಗ ಯೋಚನೆ ಮಾಡಿದ್ದು, ನನಗೆ ಯಾರನ್ನ ಪ್ಯಾಷನೇಟ್ ಇರೋರು ಬೇಕು. ತುಂಬಾ ಅಪ್ರೋಚ್ ಮಾಡ್ತಾ ಇದ್ದೆ, ಗೊತ್ತು ಎಲ್ಲರೂ ಸ್ಟ್ರಗಲ್ ಮಾಡಿರೋದೇ. ಇದನ್ನ ನಾನು ಮಾಡಿದ್ದೀನಿ ಅದೇ ತರ. ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಸಾಂಗ್ ಮಾಡಕ್ಕೂ ತುಂಬಾ ಕಷ್ಟ ಇದೆ. ಕಷ್ಟ ಪಡ್ದಾನೆ ಅದು ಈಸಿಯಾಗಿ ನನಗೆ ಸಿಕ್ಕಿಲ್ಲ ಮೇಡಮ್, ಅದಂತ ಹೇಳ್ತೀನಿ. ಸಂದೀಪ್ ಸರ್ ನನಗೊಂದ್ ದಿವಸ ಸಿಕ್ಕಿದ್ರು ನನ್ನ ಫ್ರೆಂಡ್ ಮುಖಾಂತರ, ಸುಮನ್ ಅಂತ. ಸೊ ಹಿಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಟೀಸರ್ ಬಿಟ್ಟಿದ್ವಿ ನಾನು ನಮ್ಮ DOP ಅವರು. ಒಂದು ಡೈಲಾಗ್ ಟೀಸರ್, ಇವಾಗ ಲಾಸ್ಟ್ ಅಲ್ಲಿ ಏನ್ ಪ್ಲೇ ಆಯ್ತು ಅದು. ಸೊ ಇದನ್ನ ಸಾಂಗ್ ಮಾಡಬೇಕು, ಇದಕ್ಕೆ ಸ್ವಲ್ಪ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಸ್ವಲ್ಪ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡೋಣ, ಸ್ವಲ್ಪ ಬೇರೆ ತರ ಟ್ರೈ ಮಾಡೋಣ. ಸಂದೀಪ್ ಸರ್ನ ಮೀಟ್ ಮಾಡಿದೆ, ಸಾಂಗ್ ಕೇಳಿದ್ರು. ಇನ್ನ ಏನು ಕಂಪ್ಲೀಟ್ ಆಗಿರ್ಲಿಲ್ಲ, ರಫ್ ಟ್ರ್ಯಾಕ್. ಬ್ರದರ್ ಇದನ್ನ ಮಾಡೋಣ ಅಂತ ಒಂದೇ ಮಾತು ಹೇಳಿದ್ದು. ಇವತ್ತು ಈ ಸಾಂಗು ಇಲ್ಲಿದೆ. ಆಮೇಲೆ ಸಂದೀಪ್ ಮೇನ್ ಕಾರಣ, ಅದ್ರ ಜೊತೆ ನನ್ನ ಟೆಕ್ನಿಷಿಯನ್ಸ್. ಮೇನ್ಲಿ ನಾನೊಂದು ಸಾಂಗ್ ಮಾಡ್ತಾ ಇದೀನಿ, ಒಂದು ಕಂಪೋಸಿಂಗ್ ಕೂತ್ಕೊಂಡಿದ್ದೀನಿ ಅಂದ್ರೆ ನಾನು ಫಸ್ಟ್ ನನ್ನ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ತೀನಿ. ನನಗೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಣವ್ ಅಂತ ನನ್ನ ಪ್ರೋಗ್ರಾಮರು, ಪ್ಲಸ್ ನನ್ನ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಅವರೇ ಮಾಡೋದು. ತುಂಬಾ ನನಗೆ ಒಂದು ವೇವ್ ಲೆಂತ್ ನಂಗೆ ಸಖತ್ ಸಾತು ನನ್ನ ಮ್ಯೂಸಿಕ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ. ಹಾಗೆ ನನ್ನ DOP ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಸ್ವಲ್ಪ ಸೈಲೆಂಟ್ ಅವರು, ಎಲ್ಲೂ ಮಾತಾಡಲ್ಲ. ಈಗ್ಲೂ ಕರೆದೆ ಬರ್ಲಿಲ್ಲ ಅವರು. ಅವರು ಬಂದು ನನಗೆ, ನಾನು ಅವರು ರಥಾವರ ಸಿನಿಮಾ ಇಂದ ಪರಿಚಯ. ಆಕ್ಚುಲಿ ನಾನು ಬಂದು ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದೆ ಇಂಡಸ್ಟ್ರಿಗೆ. ಜೂನಿಯರ್ ಆರ್ಟಿಸ್ಟ್ ಆಗು ಮಾಡಿದೀನಿ, ಗ್ಯಾಂಗ್ ಆರ್ಟಿಸ್ಟ್ ಆಗು ಕೆಲಸ ಮಾಡಿದೀನಿ. ಅದಾದ್ಮೇಲೆ ಆರ್ಟಿಸ್ಟ್ ಆಗೋದು ಸ್ವಲ್ಪ ಲೈಫ್ ಸ್ವಲ್ಪ ಕಡಿಮೆನೆ, ತುಂಬಾ ಜನ ಇದ್ದಾರೆ. ನೀನ್ ಟೆಕ್ನಿಷಿಯನ್ ಆಗು, ಕೆಲಸ ಕಲ್ತ್ಕೊಂಬಗ್ನೆ, ಸ್ವಲ್ಪ ನಿನ್ಗೊಂದು ಲೈಫ್ ಸಿಗುತ್ತೆ ಅಂದಾಗ ಕೆಲಸ ಕಲ್ತೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ. ರಥಾವರ ಸಿನಿಮಾ ನನಗೆ ದೊಡ್ಡ ಗ್ರಿಪ್ಪು. ಆ ಸಿನಿಮಾ ಪ್ರೊಡ್ಯೂಸರ್ ನನಗೆ ತುಂಬಾ ಪರಿಚಯ ಇದ್ರು, ನನಗೊಂದು ಫ್ರೀಡಮ್ ಕೊಟ್ಟಿದ್ರು, ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ಟೆಕ್ನಿಷಿಯನ್ ಆಗಬೇಕು, ಕೆಲಸ ಕಲಿಬೇಕು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಬೇಕು ಅಂತ ಮುಫ್ತಿ ಸಿನಿಮಾ. ನಮ್ಗೆ ನರ್ತನ್ ಸರ್ ಸ್ವಲ್ಪ ಕ್ಲೋಸ್ ಇದ್ರು ರಥಾವರ ಸಿನಿಮಾಯಿಂದ. ಫಾಲೋ ಅಪ್ ಮಾಡ್ತಾ ಇದ್ದೆ ಡೈಲಿ, ಒಂದು 6-7 ತಿಂಗಳು ಫಾಲೋ ಅಪ್ ಮಾಡ್ತಾ ಇದ್ದೆ ಆ ಕೆಲಸ. ಸರಿ ಬಾ ನೀನೊಂದ್ ದಿವಸ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಇಂಟರ್ವ್ಯೂ ಎಲ್ಲ ಮಾಡಿದ್ರು ಅವರು ಸ್ವಲ್ಪ ಆ ತರ ಇದೆ ಆ ಸಿನಿಮಾ. ಅವರೆಲ್ಲ ಮಾಡೋದು ಇಂಟರ್ವ್ಯೂ ಕ್ಲಾಸ್ ಅದೇ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆದೆ. ಆ ಸಿನಿಮಾ 2ನೇ ಸಿನಿಮಾ ನಾನು ಮುರಳಿ ಸರ್ ಜೊತೆ ಮಾಡಿದ್ದು. 3ನೇ ಸಿನಿಮಾ ತಾರಕಾಸುರ, ಸೇಮ್ ಬಂಡಿಯಪ್ಪ ಸರ್ ರಥಾವರ ಸಿನಿಮಾ ಡೈರೆಕ್ಟ್ರು. ಆ ಸರ್ ಹತ್ರ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡಿದೆ. ಈಗ ರೀಸೆಂಟ್ ಆಗಿ ನಾನು ದಿಲ್ಮಾರ್ ಅನ್ನೋದನ್ನ ಅಸೋಸಿಯೇಟ್ ಆಗಿ ಮುಗಿಸಿದೀನಿ. ಅದು ನನ್ನ ಫ್ರೆಂಡೇ ಚಂದ್ರಮೌಳಿ ಅಂತ KGF ಸಿನಿಮಾ ಡೈಲಾಗ್ ರೈಟರ್. ನನ್ನ ಸಾಂಗಿಗೂ ಡೈಲಾಗ್ ಕೊಟ್ಟಿದ್ದಾರೆ, ಅವರೇ ಡೈಲಾಗ್ ಬರ್ದು ಕೊಟ್ಟಿದ್ದು. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಈ ಟೈಮಲ್ಲಿ ಅವ್ರನ್ನ ನೆನ್ಸ್ಕೊಂತೀನಿ. ಆಮೇಲೆ ಈ ಸಾಂಗ್ಗೆ ಮೇಯ್ನು ನಮಗೆ ಕೊರಿಯೋಗ್ರಾಫರ್ ಹುಕ್ ಸ್ಟೆಪ್ ಏನು ಹೇಳ್ಕೊಟ್ಟಿದ್ದಾರೆ ನಮ್ಮ ರಾಜ್ ಕಿಶೋರ್ ಮಾಸ್ಟರು. ನಾನು ಹೇಳ್ಬೇಕು ಅಂದ್ರೆ ನನ್ನ ಸಾಂಗು ನನ್ನ ಟೀಮಿಂದ, ನಮ್ಮ ಸಂದೀಪ್ ಸರ್ ನನ್ನ ಟೀಮಿಂದ. ನಾನು ಒಬ್ಬನೇ ಏನು ಮಾಡೋಕ್ಕಾಗಲ್ಲ, ಒಂದು ಯಾವುದೇ ಪ್ರಾಜೆಕ್ಟ್ ಆಗಲಿ ಟೀಮ್, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಈ ಸಾಂಗು ಎಲ್ಲ
ಅದು ಸಾಂಗ್ ಇಂದ ಸಿಗ್ಬೋದು, ಯಾವ್ದ್ರಿಂದನೂ ಸಿಗ್ಬೋದು ಗೊತ್ತಿಲ್ಲ. ನನಗೆ ನಾನು ಸಾಂಗ್ ಇಂದ ತಗೊಂಡಿದ್ದೀನಿ. ಸಾಂಗ್ ಇಷ್ಟಪಡೋರ್ಗೆ ನಾನು ಈ ಸಾಂಗ್ ಇಂದ ಮೋಟಿವೇಶನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಸಾಂಗ್? ಸರ್ 2 days 1 night ಸರ್. ಲೆಕ್ಕಾಚಾರ ನಿಮ್ಗೆ 2 ಕಾಲ್ ಶೀಟ್ಸ್ ಅನ್ಕೊಡಿ, ಸಿನಿಮಾ ರೀತಿಯಲ್ಲಿ ಹೇಳಕ್ ಹೋದ್ರೆ. ಇದು ನಿಮ್ಗೆ ಯಾಕಂದ್ರೆ ಪ್ರೊಡಕ್ಷನ್ ಮಾಡಿರೋದ್ರಿಂದ ಬಜೆಟ್ ವೈಸ್ ಹೇಗಾಯ್ತು ಸರ್? ಪ್ರೊಡಕ್ಷನ್ ಕಂಪ್ಲೀಟ್ ಸಂದೀಪ್ ಸರ್ ನನಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ರು. ನೋಡಪ್ಪ, ನಾನು ತುಂಬಾ ಬಿಸಿ ಇರ್ತೀನಿ, ನೀನ್ ಹೆಂಗಿದ್ರು ಕೆಲಸ ಮಾಡಿದ್ಯಾ, ನಿನ್ ಮೇಲೆ ಬಿಲೀವ್ ಇದೆ ನನಗೆ, ನೀನ್ ಏನೇನಾಗುತ್ತೋ ಖರ್ಚು ನನಗೆ ಹೇಳು, ನಿನ್ಗೆ ಏನೇನ್ ಬೇಕೋ ರಿಕ್ವೈರ್ಮೆಂಟ್ಸ್ ಮಾಡ್ಕೊಡ್ತೀನಿ ಅಂತ. ಸರ್ ಅರೌಂಡ್ ಒಂದು ಟಿಲ್ ಪೋಸ್ಟ್ ಪ್ರೊಡಕ್ಷನ್ ಇಲ್ಲಿವರೆಗೂ 2.5 ನಾನು ಅಷ್ಟರಲ್ಲಿ ಮುಗಿಸಿದ್ದೀನಿ ಸರ್. ಈಗ ಸಿನಿಮಾಗೆ ಬರೆದಿದ್ದ ಹಾಡು ಇಲ್ಲಿಗೆ ಬಂತ ಹೇಗೆ? ಇಲ್ಲ ಸರ್, ನಾನು ಆಲ್ಬಮ್ಗೆ ಅಂತಾನೆ ಮಾಡಿದ್ದು. ಆಕ್ಚುಲಿ ನಾನು 2018 ಒಂದು ರಾಹಿ ಅಂತ ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದ್ದೆ, ಸಣ್ಣ ಸಿನಿಮಾ. ಸ್ವಲ್ಪ ಸೌಂಡ್ ಆಗಿಲ್ಲ, ಈಗ ಸ್ಪಿರಿಟ್ ಅಲ್ಲಿ ಸೌಂಡ್ ಮಾಡೋಣ ಅಂತ. ಡೈರೆಕ್ಷನ್ ಜೊತೆಗೆ ಆಕ್ಟಿವ್ ಮಾಡಿದ್ರಲ್ಲ, ಹೌದು ಸರ್. ಅದು ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಖಂಡಿತ, ಅದೇ ನಾನು ಹೇಳಿದ್ನಲ್ಲ ಸರ್, ನಾನು ಬಂದಿದ್ದೆ ಆರ್ಟಿಸ್ಟ್ ಆಗ್ಬೇಕು ಅಂತ. ನಾನು ಚಕ್ರವಾಕ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ನೋಡಿರ್ತೀರಾ ನೀವು ಪಕ್ಕ. ಆ ಸೀರಿಯಲ್ ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್. ಅದನ್ನ ಬಂದಿತ್ತು, ನಾನು ಆಕ್ಟ್ ಮಾಡಿ ಬಂದಿದ್ದೆ. ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಿದ್ದೆ, ಇವತ್ತು ನೋಡು ಸೀರಿಯಲ್ ಅಲ್ಲಿ ಬರ್ತೀನಿ ಅಂತ. ಸರ್ ಬಂದಿದ್ದೆ, ಅದು ನಾನು ಅಂತ ನನಗೆ ಮಾತ್ರ ಗೊತ್ತಾಗ್ತಿದ್ದೆ, ಯಾಕಂದ್ರೆ ಬ್ಯಾಕ್ ಶಾಟ್ ಅದು ಟ್ರಾವೆಲಿಂಗ್, ಹೀರೋ ಅಲ್ಲಿ ನಿಂತಿರ್ತಾನೆ, ನಾನು ಚಪ್ಪಾಳಿ ಹೊಡಿತಿರ್ತೀನಿ ಅಷ್ಟೇ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನನಗೆ ತುಂಬಾ ಇಷ್ಟ ಅಂದ್ರೆ ದುನಿಯಾ ವಿಜಯ್ ಅವರು, ಅವ್ರ ಸಿನಿಮಾಗೂ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಒಂದು 13 ಸಿನಿಮಾ ಗ್ಯಾಂಗ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಸರ್. DK, ರಣಚಂಡಿ, ಗಂಗಾ, ಮಾಲಾಶ್ರೀ ಮೇಡಮ್ದು ಒಂದಷ್ಟು ಸಿನಿಮಾಗಳು, ಕಟ್ಟೆ, ಓಂ ಪ್ರಕಾಶ್ ರಾವ್ ಸಿನಿಮಾಗಳು. ಈಗ ನಿಮ್ಮ ಟ್ರ್ಯಾಕ್ ಯಾವ ಕಡೆ ಹೋಗುತ್ತೆ ಮುಂದೆ? ಯಾಕಂದ್ರೆ ನೀವು ಸಿಂಗರ್, ಆಕ್ಟ್ರು ಸರ್ ಆಕ್ಚುಲ್ ಆಗಿ ನಾನು ಸಾಂಗ್ಸ್ನ ನಾನು ಸೆಲೆಕ್ಟೆಡ್, ನನ್ನ ಸರ್ಕಲ್ ಯಾರು ನನ್ನ ಮೇಲೆ ಬಿಲೀವ್ ಮಾಡ್ತಾರೋ, ಆಮೇಲೆ ನನಗೆ ಎಷ್ಟು ಟೈಮ್ ಕೊಡ್ತಾರೋ ಅವಾಗ ಮಾತ್ರ ನಾನು ಸಾಂಗ್ನ ಕಂಪೋಸ್ ಮಾಡಿ ಈ ಥರ ಒಂದು ಇದ್ರಲ್ಲಿ ಕೊಡ್ಬೋದು. ನನಗೆ ಟೈಮ್ ಬೇಕಾಗುತ್ತೆ ಸಾಂಗ್ ಮಾಡೋಕ್ಕೆ. ಅದು ಬಿಟ್ರೆ ನನ್ನ ಸಿನಿಮಾ ಸರ್ ಅಲ್ಟಿಮೇಟ್ಲಿ ಡೈರೆಕ್ಷನ್ನು, ಯಾಕಂದ್ರೆ ಕೆಲಸ ಕಲ್ತಿದೆ ಅದು. ಇವಾಗ ಆರ್ಟಿಸ್ಟು ಡೈರೆಕ್ಟರ್ಗೆ ಆಕ್ಟ್ ಕೂಡ ಬೇಕಾಗುತ್ತೆ, ಮಾಡಕ್ ಬೇಕಾಗುತ್ತೆ. ಅದೆಲ್ಲ ನನ್ನ ಪ್ಲಸ್ ಆಯಿತು ಸರ್, ನನ್ನ ಜರ್ನಿ ನನ್ನ ಪ್ಲಸ್ ಆಗಿದೆ ಸರ್, ಕೆಲಸ ಕಲ್ತಿ ಬಂದಿರೋದು. ಟೆಕ್ನಿಷಿಯನ್ ಮುಂದುವರಿಯೋಕೆ ಇದು ಮಾಡ್ತೀರಾ, ಆಕ್ಟರ್ ಆಗಿ ಹೋಗೋಕೆ ಇಷ್ಟಪಡ್ತೀರಾ ಅಂತ ಹೇಳ್ತೀವಿ ಸರ್. ಆರ್ಟಿಸ್ಟ್ ಆಗೋದು ತುಂಬಾ ಇಷ್ಟ, ಫೇಸ್ ವ್ಯಾಲ್ಯೂ ಯಾರಿಗೆ ಬೇಡ ಹೇಳಿ. ಅಂದ್ರೆ ನನಗೆ ಆಕ್ಟ್ ನಾನು ಮಾಡ್ತೀನಿ ಅಂದ್ರೆ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ. ಇವಾಗ ಸಿಕ್ಕಿರೋದೆಲ್ಲ ನಾನು ನೀನ್ ಚೆನ್ನಾಗಿ ಮಾಡ್ತೀಯ ಮಗ ಬಾ ಮಾಡು ಅಂತಾನೆ ಕೊಟ್ಟಿರೋದು. ಆ ಥರ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ನನಗೆ ನೆಗೆಟಿವ್ ಶೇಡ್ ಸ್ವಲ್ಪ ಸಖತ್ ಇಷ್ಟ. ನೀವು ನೋಡ್ಬೋದು, ನಾನು ಹಿಂಗೆ ಬಂದ್ಬಿಟ್ಟವನೇ ಕೂದಲು ಗಡ್ಡ ಎಲ್ಲ ಬಿಟ್ಕೊಂಡು ಅಂತ. ಇರ್ಲಿ, ಈ ಸಾಂಗಲ್ಲಿ ಸ್ವಲ್ಪ ಕಂಟಿನ್ಯೂಟಿ ಇಲ್ಲ, ಚೆನ್ನಾಗಿ ಗುರುತಿಸಲ್ಲ ಅಂತ ನಂಗೆ ಒಂದಷ್ಟು ಜನ ದೊಡ್ಡವರು ಹೇಳಿದ್ರು. ಹಂಗೆ ಬಂದಿದ್ದೀನಿ ಸರ್ ಆ ಲುಕ್ಕಲ್ಲೇ. ಹೇಗೆ ಮೂವ್ ಆಗಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಾನು ಏನು ಮಾಡಿದೆ, ನಾನು ಆ್ಯಕ್ಚುಲಿ IT ವರ್ಕಲ್ಲಿ ಇದ್ದಾಗ ನನ್ನ ಮಗನಿಗೆ KGF 2 ಅಲ್ಲಿ ಆಡಿಷನಲ್ಲಿ ಸೆಲೆಕ್ಟ್ ಆದ. ಅವಾಗ ನನ್ನ ಪ್ಯಾಷನ್ ಬಂತು, ನಾನು ಏನಾದ್ರು ಮಾಡ್ಬೋದಲ್ಲ ಸಿನಿಮಾದಲ್ಲಿ ಅಂತ. ಸೊ ಎಲ್ಲರೂ ಕೇಳ್ತಾರೆ, ನಿಮ್ಮಿಂದ ಚಾನ್ಸ್ ಸಿಗ್ತಾ ಮಗನಿಗೆ ಅಂತ. ಇಲ್ಲ, ಅವನಿಂದ ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ನನ್ನ ವೈಫ್ ಹೇಳ್ತಾಯಿದ್ರು, ಸೊ ಎಲ್ಲ ಕಡೆ ಬರೀ ಜಾಬ್ ಮಾಡ್ತಾ ಇದೆಯಾ, ಏನಾದರೂ ಒಂದು ಹೆಸರು ಮಾಡೋಂಥದ್ದು ಏನೂ ಮಾಡಿಲ್ವಲ್ಲ ಅಂತ. ನಾನು ಅದೇ ಹೇಳ್ತಾ ಇದ್ದೆ, ಏನೋ ಒಂದು ಮಾಡ್ತೀನಿ, ಅದು ಯಾವ ರೀತಿ ಇರಬೇಕು ಅಂತ ಅಂದರೆ ಅಟ್ಲೀಸ್ಟ್ ಹೊಸ ಪ್ರತಿಭೆಗಳಿಗೆ ನಾವು ಸಹಕಾರ ಮಾಡೋಣ ಅಂತ. ನಾನು ಚಿಕ್ಕವರಿದ್ದಾಗ ಒಬ್ರು ಹೇಳ್ತಾ ಇದ್ರು, ಹೊಟ್ಟೆ ತುಂಬೋರನಿಗೆ ಊಟ ಕೊಡೋಕ್ಕಿಂತ ಹಸಿವಿರೋನಿಗೆ ಊಟ ಕೊಟ್ಟರೆ ತುಂಬ ಒಳ್ಳೆಯದು ಅಂತ. ಸೊ ಅದಕ್ಕೋಸ್ಕರ ನಮ್ಮ ಹೊಸ ಪ್ರತಿಭೆಗಳಿಗೆ ನಾವು ಕೋರ್ಡಿನೇಷನ್ ಮಾಡ್ಬೋದು, ಆಮೇಲೆ ನಾನು ಕೂಡ ಕೆಲಸ ಕಲಿಬೋದು. ಸೊ ಲರ್ನಿಂಗ್ ಈಸ್ ನೆವರ್ ಎಂಡ್ಸ್ ಅಂತಾರೆ. ಸೊ ಅದೇ ರೀತಿ ಅದಕ್ಕೋಸ್ಕರ ಸಪೋರ್ಟ್ ಮಾಡೋಣ ಅಂತ ಆಸೆ ಬಂತು. ಅದೇ ರೀತಿ ನಾನು ಫಸ್ಟು ನನ್ನ ವೈಫಿಗೆ ಪ್ರಾಮಿಸ್ ಮಾಡ್ದಂಗೆ ನಂದೇ ಹವಾ ಅಂತ ಹೇಳಿ ಲಾಂಚ್ ಮಾಡಿದೆ ರಾಜೇಶ್ವರಿ ಕಂಬೈನ್ಸಲ್ಲಿ. ಹಾಗೆ ಇನ್ನೂ 2-3 ಪ್ರಾಜೆಕ್ಟ್ಸ್ಗಳನ್ನ ನಾನು ಕೋರ್ಡಿನೇಷನ್ ಮಾಡಿದೆ. ನಮ್ಮ ಸೋನಿ ಆಗಿರ್ಬೋದು, ಶಿವಲಿಂಗ್ ಅಂಬುಲಿಂಗ್ ಆಗಿರ್ಬೋದು, ಇವನ್ನೆಲ್ಲ ಕೋರ್ಡಿನೇಷನ್ ಮಾಡಿ ನಾನು ಡಿಸ್ಕಸ್ ಮಾಡಿ, ಸೊ ನನಗೆ ಅದರ ಮೇಲೆ ಇನ್ಸ್ಪಿರೇಷನ್ ಆಯಿತು. ಹಾಗಾಗಿ ಇದನ್ನು ಲಾಂಚ್ ಮಾಡೋಕ್ಕೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಎಲ್ಲಿ ಯೂಟ್ಯೂಬ್ಗೆ ಹೋಗುತ್ತಾ, ಹೇಗೆ, ಯಾವ ಥರ? ಇದು ಬಂದ್ಬಿಟ್ಟು ನಾನು ಇವ್ರು ಹೇಳ್ದಂಗೆ ಯಾವುದೇ ಮುಂದೆ ಮಾಡೋ ಪ್ರೊಡಕ್ಷನ್ ಆಗಲಿ ಎಲ್ಲ ನನ್ನ ರಾಜೇಶ್ವರಿ ಕಂಬೈನ್ಸ್ ಅಫಿಷಿಯಲ್ ಚಾನಲಲ್ಲೇ ಬಿಡಬೇಕು ಅಂತ. ಸೊ ಯಾವ ಸಾಂಗ್ ಆಗಿರ್ಬೋದು, ಒಂದು ಶಾರ್ಟ್ ಮೂವಿ ಆಗಿರ್ಬೋದು, ಯಾವುದೇ ಪ್ರಮೋಷನ್ ಆಗಿರ್ಬೋದು, ಎಲ್ಲ ರಾಜೇಶ್ವರಿ ಕಂಬೈನ್ಸ್ ಅಫಿಷಿಯಲ್ ಚಾನಲಲ್ಲೇ, ನಮ್ಮ ಚಾನಲಲ್ಲೇ ನಾವು ಬಿಡ್ತೀವಿ. ಈಗ ಒಬ್ರು ಹೇಳಿದ್ರು 150 ಸ್ಪೇಸ್ ಇದೆ, ಅಲ್ಲೆಲ್ಲ ಕಳಿಸಿದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಅಮೌಂಟ್ ಬರುತ್ತೆ ಅಂತ ಹೇಳಿ. ಸೊ ಅದ್ರ ಫಾಲೋಅಪ್ ಏನಾದ್ರು ಆಗಿದೆಯಾ ಅಂತ? ಆ್ಯಕ್ಚುಲಿ ನಾನು ಇನ್ನೂ ಅದ್ರ ಬಗ್ಗೆ ಫಾಲೋಅಪ್ ಮಾಡಿಲ್ಲ. ಸೊ ನಾನು ಇವ್ರು ಹೇಳ್ದಂಗೆ ಪ್ಯಾಷನ್ಗೋಸ್ಕರ ಫಸ್ಟ್ ಮಾಡ್ತಾ ಇದ್ದೀನಿ, ಮತ್ತು ನಮ್ಮ ಕಂಬೈನ್ಸ್ನ ಜನಗಳಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಈವನ್
ಲೈಕ್ ಲರ್ನಿಂಗ್ ಈಸ್ ನೆವರ್ ಎಂಡ್ಸ್ ಅನ್ನಂಗೆ. ಸೊ ಅವ್ರ ಸಜೆಷನ್ಸ್ ಕೂಡ ತಗೊಳ್ತಾ ಇದ್ದೀನಿ. ನಿಮ್ಮ ಮೀಡಿಯಾ ಸಪೋರ್ಟ್ ಕೂಡ ಬೇಕು. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಅಫಿಷಿಯಲಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಆಡಿಯೋ ಪ್ಲಾಟ್ಫಾರ್ಮ್, ನಾನು ಆಡಿಯೋ ಮಿತ್ರರ ಹತ್ರ ಮಾತಾಡಿದ್ದೀನಿ, ಎಲ್ಲ ಸಾಂಗ್ಗಳು ಆಡಿಯೋ ಪ್ಲಾಟ್ಫಾರ್ಮ್ ಬರಬೇಕು ಅಂತ. ಸೊ ದಟ್ ಈಗ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎಲ್ಲ ತುಂಬ ಜನ ನೋಡ್ತಾರೆ. ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ನಮ್ಮ ಸಾಂಗ್ ಹಾಕಬೇಕು ಅಂತ. ಈಗ ನಮ್ಮ ಫಸ್ಟಿಗೆ ನಂದೇ ಹವಾ ಅದರಲ್ಲೇ ಬಿಟ್ವಿ. ಈಗ ಸ್ಪ್ರೀಟು ಕೂಡ ಅದರಲ್ಲೇ ಬಿಡ್ತೀವಿ. ಮುಂದೆ ಅಪ್ಸರೆಯನ್ನು ಕೂಡ ಎಲ್ಲ ಆಡಿಯೋ ಪ್ಲಾಟ್ಫಾರ್ಮ್ ಬಿಡ್ತೀವಿ. ಆಲ್ಬಮ್ ಲೈನಲ್ಲಿ ಇರ್ತೀರಾ ಅಥವಾ ಸಿನಿಮಾದೇನಾರ? ಇಲ್ಲ, ಸಿನಿಮಾ ಪ್ಲಾನ್ ಇದೆ. ಇದು ಲೈಕ್ ಬೇಬಿ ಸ್ಟೆಪ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ನಾವು ಆಲ್ಬಮ್ ಸಾಂಗ್ ಮಾಡಿ, ನಾವು ಏನಾದರೂ ಪ್ರೂವ್ ಮಾಡಿ, ನಾವು ಕೆಲಸ ಕಲ್ತ ಮೇಲೆ ಇದೇ ಟೀಮ್ ಇಟ್ಕೊಂಡೆ ಫಿಲ್ಮ್ ಮಾಡ್ತೀನಿ. ಹೊಸ ಟೀಮ್ ಜೊತೆ ಏನೂ ಹೋಗಲ್ಲ. ಯಾಕಂದರೆ ಸೊ ಈ ಟೀಮ್ ನಮಗೆಲ್ಲ ಗೊತ್ತಿದೆ. ಒಂದು ಅದನ್ನೇ ಅವ್ರಿಗೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅದಕ್ಕೆ ಓಕೆ, ಯುವ ಪ್ರತಿಭೆಗಳಿಗೆ ನಿಮ್ಮ ಸಹಕಾರ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಶಿವಲಿಂಗ್ ಅಂಬ್ಲಿಗೆ ಅವರೇ, ಅಪ್ಸರೆಯು ನೀನೆ ಜಸ್ಟ್ ಪೋಸ್ಟರನ್ನು ಲಾಂಚ್ ಮಾಡಿದ್ವಿ, ನೋಡಿದ್ವಿ. ಪೋಸ್ಟರ್ ಇಸ್ ರಿಯಲಿ ವೆರಿ ನೈಸ್. ಸೊ ಅಪ್ಸರೆಯು ನೀನೆಯಲ್ಲಿ ನಾವು ಆಡಿಯನ್ಸ್ ಏನನ್ನು ನೋಡಬಹುದು? ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಲಿಂಗ್ ಅಂಬುಲ್ಗೆ ಅಂತೇಳಿ. ನಾನು ಬಂದು ಡೈರೆಕ್ಷನ್ ಟೀಮಲ್ಲಿ ಮೇಯ್ನಾಗಿ ವರ್ಕ್ ಮಾಡ್ತೀನಿ. ಅದರ ಜೊತೆಗೆ ಇವಾಗೊಬ್ಬರು ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಇವರು ಏನು ಬ್ರದರ್ ನೀವು ಮೀಡಿಯಾದಲ್ಲೂ ಇರ್ತೀರಾ, ಇಲ್ಲಿ ನೋಡಿದ್ರೆ ಡೈರೆಕ್ಷನ್ ಅಂತ ಸ್ಟೇಜಲ್ಲಿ ಇದ್ದೀರಾ ಅಂತೇಳಿ. ಸೊ ನಾನು ದರ್ಬಾರ್ ಟಿವಿ ಅಂತೇಳಿ ಒಂದು ಚಾನಲ್ ಕೂಡ ವರ್ಕ್ ಮಾಡ್ತೀನಿ. ಅದ್ರ ಜೊತೆಗೆ ನನಗೆ ಮೇನ್ ಬಂದು ಡೈರೆಕ್ಷನ್ನು. ಸೊ ಇವಾಗ ಏನಾಗಿದೆ ಅಂದರೆ, ಇದು ಅಪ್ಸರೆಯು ನೀನೇ ಅನ್ನೋ ಸಾಂಗು ಯಾವ ಥರ ಹುಟ್ಟಿತು ಅಂದರೆ, ಒಂದು ಯಾರೊಬ್ಬರು ಡೈರೆಕ್ಟರು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈಗ ಆಲ್ರೆಡಿ. ಅವರ ಸಿನಿಮಾಗೋಸ್ಕರ ನಾನು ಈ ಸಾಂಗ್ ಬರೆದಿದ್ದು. ಅವರು ಸಾಹು ಸಿನಿಮಾದ ರೆಫರೆನ್ಸ್ ಕೊಟ್ಟು ಒಂದು ಡ್ಯೂಯೆಟ್ ಸಾಂಗ್ ಮಾಡಿ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಸಾಂಗ್ ರೆಡಿ ಆಯಿತು. ಅದಾದಮೇಲೆ ಕೆಲವೊಂದು ಕಾರಣಾಂತರಗಳಿಂದ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆದಾಗ ನನ್ನ ಹತ್ರ ಈ ಸಾಂಗ್ ಉಳ್ಕೊಳ್ತು. ಸೊ ಅದನ್ನು ನೋಡಿದಾಗ ತುಂಬ ಚೆನ್ನಾಗಿದೆಯಲ್ಲ, ಯಾಕೆ ನಾನೇ ಇದನ್ನು ಶೂಟ್ ಮಾಡಬಾರ್ದು, ಮಾಡಿ ಡೈರೆಕ್ಷನ್ ಎಲ್ಲ ಮಾಡಿ ರಿಲೀಸ್ ಮಾಡ್ಬೋದಲ್ಲ ಅಂತ ಹೇಳಿ ಮಾಡಿದೆ. ಸೊ ಅದಕ್ಕೆ ಮೇನ್ ತುಂಬ ಸಪೋರ್ಟ್ ಅಂತ ಬಂದರೆ ನಮಗೆ ಸಂದೀಪ್ ಸರ್ ಮಾಡಿದ್ರು. ಸಂದೀಪ್ ಸರ್ ಮತ್ತು ಅವರ ಆಫ್ ದ ಸ್ಕ್ರೀನ್ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ, ಸಂತೋಷ್ ಕೆ ಅಂತ ಹೇಳಿ. ಅವರು ಕೂಡ ಮಾಡು ಮಗ ನಿನ್ನ ತಲೆ ಕೆಡಿಸ್ಕೊಬೇಡ ಅಂತ ಮಾಡಿದ್ರು. ನನ್ನ ಆಲ್ಬಮ್ ಸಾಂಗ್ ಅಂತಾನೆ ನಾನು ಬರೀ ಒಂದು ಚಿಕ್ಕ ಸಾಂಗ್ ಮಾಡಿದ್ದೀನಿ. ಆದರೆ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 15-20 ಜನರ ಒಂದು ದೊಡ್ಡ ಸೈನ್ಯನೇ ಇದೆ ಇದರಿಂದ. ಸೊ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಸರೆ ಏನೇನೇ ಸಾಂಗ್ ಬಂದ್ಬಿಟ್ಟು ಒಂದು ಹುಡುಗಿ ಅಂದರೆ ಅವನು ಇಷ್ಟಪಡ್ತಿರೋಂಥ ಹುಡುಗಿನ ಯಾವ ರೀತಿ ಅಂದರೆ ಅಪ್ಸರೆ ಅಂತ ಯಾವ ರೀತಿ ನಾವು ನ್ಯಾರೇಟ್ ಮಾಡ್ತೀವಿ ಅನ್ನೋದೇ ಅದು ಇಡೀ ನಿಮಗೆ ಸಾಂಗಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಒಂದು ತುಂಬ ಒಳ್ಳೆ ಜರ್ನಿ ಇದೆ, ಒಂದು ಕಥೆ ಇದೆ, ಅದ್ರ ಜೊತೆ ಸಾಂಗ್ ಇದೆ, ಮತ್ತು ಡ್ಯಾನ್ಸ್ ಇದೆ. ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಆ ಸಾಂಗಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಎಷ್ಟು ಹಾಡು ಬರ್ತಿದ್ದೀರಿ ಸರ್? ನಾನು ಆ ಸಿನಿಮಾಗೆ 3 ಸಾಂಗ್ ಬರ್ದಿದ್ದೆ. 3 ಸಾಂಗು ಸರ್ ಆಗಲಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆದರು. ಬಟ್ ಇದು ಒಂದು ಸಾಂಗ್ ಮಾತ್ರ ನಾನು ಎತ್ಕೊಂಡು ಸರ್ ಈ ಸಾಂಗ್ ಮಾಡಿದೆ. ಇದೆಲ್ಲ ಆಲ್ಬಮ್ ಫಾರ್ಮೆಟಲ್ಲೇ ಇರುತ್ತಾ ಹೇಗೆ? ಸರ್ ಆಲ್ಮೋಸ್ಟ್ ಸಿನಿಮ್ಯಾಟಿಕ್ ಆಗಿನೇ ನಾವು ಶೂಟ್ ಮಾಡಿದ್ದೀವಿ. ಸೊ ಆಲ್ಬಮ್ ಸಾಂಗ್ ಅಂತ ಬರಲ್ಲ. ಬಟ್ ಇದ್ರದ್ದು ನೆಕ್ಸ್ಟ್ ಪ್ಲಾನ್ಸ್ ಇದೆ ಸರ್. ಆಲ್ರೆಡಿ ಸ್ಟೋರಿನೂ ರೆಡಿ ಇದೆ ಇದಕ್ಕೆ, ಸಿನಿಮಾ ಮಾಡೋದಕ್ಕೆ. ಬಟ್ ಜಸ್ಟ್ ಇಟ್ಸ್ ಲೈಕ್ ಅ ಬಿಗಿನಿಂಗ್. ನಾವು ಬರೀ ಆಲ್ಬಮ್ ಸಾಂಗ್ ಮಾತ್ರ ಸರ್ ಮಾಡ್ತಿದ್ವಿ. ಸಿನಿಮಾಗೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಆ ಟೈಮಲ್ಲಿ ಸಂದೀಪ್ ಸರ್ ಏನು ಹೇಳಿದ್ರು ಅಂದರೆ, ಫಸ್ಟ್ ಆಲ್ಬಮ್ ಸಾಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿ ರಿಲೀಸ್ ಮಾಡೋಣ ಅಂತೇಳಿ. ಯಾವುದು ಸರ್? ಸರ್ ಇದು ಶೂಟಿಂಗ್ ಬಂದು ನಾವು ಹೊನ್ನಾವರದಲ್ಲಿ ಮಾಡಿದ್ದೀವಿ, ಮಂಗಳೂರಲ್ಲಿ ಮಾಡಿದ್ದೀವಿ, ಮತ್ತೆ ನೆಲಮಂಗಲ ಸರೌಂಡಿಂಗಲ್ಲಿ ಮಾಡಿದ್ದೀವಿ ಸರ್. ಆಮೇಲೆ ಬೆಂಗಳೂರಲ್ಲಿ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಇನ್ನು IPL ಸೌಂದರ್ಯ ಗೌಡ ಅವರು ಅಪ್ಸರೆಯು ನೀನೆಯಲ್ಲಿ ಯಾವ ರೀತಿಯಾಗಿ ಮಾಡಿದ್ರಿ, ನಿಮ್ಗೆ ಹೇಗೆ ಕಾಂಟ್ಯಾಕ್ಟ್ ಬಂತು ಅಂತ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಂದರ್ಯ ಗೌಡ. ಹಾಗೆ ನನಗೆ ಶಿವಲಿಂಗ್ ಅಂಬುಲ್ಗೆ ಅವರು ಪರಿಚಯ ಇತ್ತು ಮೊದಲೇ. ಆ್ಯಂಡ್ ಅವರು ಒಂದು ಹೀಗೆ ಬ್ಯೂಟಿಫುಲ್ ಆಗಿ ಒಂದು ಸಾಂಗ್ ಬರ್ತಾ ಇದೆ, ಅಪ್ಸರೆಯು ನೀನೆ ಅಂತ. ಅವ್ರದ್ದು ಎಕ್ಸ್ಪ್ಲನೇಷನ್ ಕೇಳಿ ನನಗೆ ಇಷ್ಟ ಆಯಿತು ತುಂಬ. ಒಂದು ಹುಡುಗಿಯ ಬ್ಯೂಟಿಯನ್ನ ವರ್ಣಿಸುವಂತಹ ಒಂದು ಸಾಂಗ್. ಹುಡುಗ ಅವ್ರ ಡ್ರೀಮ್ ಗರ್ಲ್ ಹೇಗಿರ್ತಾಳೆ ಅನ್ನೋದನ್ನ ತೋರಿಸಿದ್ದಾರೆ ಇದರಲ್ಲಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಿತ್ತು ಅಂದ್ರೆ, ನಾವು ಅಪ್ಸರೆಯು ನೀನೆ ಅನ್ನೋ ಸಾಂಗ್ ನ ಶೂಟ್ ಮಾಡೋಕೆ ಹೊನ್ನಾವರಾಗ ಹೋಗಿದ್ವಿ. ಅಲ್ಲಿ ಪ್ಲೇಸ್ ಹೆಸರು ಅಪ್ಸರಕೊಂಡ, ಅಪ್ಸರ ಫಾಲ್ಸ್ ಅಂತಾನೆ ಪ್ಲೇಸು. ಅಲ್ಲೇ ಹೋಗಿ ಅಪ್ಸರೆಯು ನೀನೆ ಸಾಂಗ್ ನ ಶೂಟ್ ಮಾಡ್ಕೊ ಬಂದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ನಾವು ಎಲ್ಲರೂ ಎಕ್ಸೈಟ್ ಆಗಿದೀವಿ, ರಿಲೀಸಿಗೆ ವೇಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಬೋತ್ ಟ್ರೆಡಿಷನಲ್ ಲುಕ್ಸ್, ವೆಸ್ಟರ್ನ್ ಲುಕ್ಸ್ ಎಲ್ಲ ತರನು ಇದೆ. ಒಂದೇ ತರ ಸಾಂಗ್ ಹೋಗಿಲ್ಲ, ತುಂಬಾ ಲುಕ್ಸ್ ಚೇಂಜ್ ಇದೆ, ತುಂಬಾ ಪ್ಲೇಸಸ್ ಚೇಂಜ್ ಇದೆ. ಒಳ್ಳೆ ವಿಜುವಲ್ ಅಂಡ್ ಆಡಿಯೋ ಟ್ರೀಟ್ ಜನಕ್ಕೆ ಅನ್ಸುತ್ತೆ. ಅಂಡ್ ನಮ್ಮ ಶಿವರಾಹತೋಡ್ ಅವರು ನನ್ನ ಜೊತೆ ಮೇನ್ ಲೀಡ್ ಮಾಡಿದ್ದಾರೆ. ಅಂಡ್ ಶಿವಲಿಂಗ್ ಅಂಬುಲ್ಗೆ ಅವರು ಡೈರೆಕ್ಷನ್, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಅಂತ, ಪಾಲ್ ಅಲೆಕ್ಸ್ ಅವ್ರು ಮಾಡಿದ್ದಾರೆ. ಅಂಡ್ ನಯನ ಅನ್ನೋರು ಮೇನ್ ಇನ್ನೊಂದು ಫೀಮೇಲ್ ಸಿಂಗರ್.
ಎಲ್ಲ ಒಂದು ಟೀಮ್ ಸೇರಿ ಇನ್ನೂ ತುಂಬಾ ದೊಡ್ಡ ಟೀಮ್ ಇದೆ. ಇವತ್ತು ಕೆಲವರು ಬಂದಿಲ್ಲ. ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಶಿವ ಅವರೇ, ಈಗ ಆಗಷ್ಟೇ ಸಹವಾಸನೆ ಬೇಡ, ಮೂವ್ ಆನ್ ಆಗೋಣ, ಕೆಲಸ ಏನಿದೆ ಅದನ್ನ ನೋಡಿಕೊಂಡು ಖುಷಿಯಾಗಿರೋಣ, ಕಾನ್ಸಂಟ್ರೇಟ್ ಮಾಡೋಣ ಅಂತ. ನೀವು ನೋಡಿದ್ರೆ ಅಪ್ಸರೆಯು ನೀನೇ ಹುಡುಗಿ ಡ್ರೀಮ್ ಗರ್ಲ್ ಅನ್ಕೊಂಡು ಹಾಡ್ತಾ ಇದ್ದೀರಾ. ಸೊ ಯಾವ ರೀತಿಯಾಗಿದ್ದು ಜನರಿಗೆ ಕನೆಕ್ಟ್ ಆಗಬಹುದು ಅಂತ ಅನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಈ ಕಾನ್ಸೆಪ್ಟ್ ಇಟ್ಕೊಂಡು ಫಸ್ಟು ಅಂಬುಲ್ಗಿ ಅವರು ನನ್ನ ರೂಮ್ಮೇಟ್ ಆ್ಯಕ್ಚುಲಿ. ಅವರು ಫಸ್ಟು ಈ ಥರ ಒಂದು ಕಾನ್ಸೆಪ್ಟ್ ಇದೆ ಮಚ್ಚ, ಹಿಂಗೆ ಸ್ಟೋರಿ ಮಾಡಿದ್ದೀನಿ, ಅಂದರೆ ಸಾಂಗ್ ಮಾಡಿದ್ದೀನಿ, ಯಾರೋ ಡೈರೆಕ್ಟ್ರು ಇದನ್ನು ಬೇಡ ಅಂದರು. ಸೊ ನಿನ್ನ ಮೇಲೆ ಯಾಕೆ ಟ್ರೈ ಮಾಡಬಾರ್ದು, ನೀನೋ ಹೆಂಗೋ ಇಂಡಸ್ಟ್ರಿಗೆ ಬರಬೇಕಂತ ಆಸೆ ಪಟ್ಟಿದ್ಯಾ, ನಿನ್ನ ಮೇಲೆ ಟ್ರೈ ಮಾಡೋಣ ಅಂತ ನನ್ನ ಅಪ್ರೋಚ್ ಮಾಡಿದಾಗ ನಾನು ಆಯ್ತು ಮಗ ಮಾಡೋಣ ಬಿಡು ಅಂಥೇಳಿ ಈ ಕಾನ್ಸೆಪ್ಟ್ ತೊಗೊಂಡು ಸಂದೀಪ್ ಸರ್ ಹತ್ರ ಹೋದಾಗ ಅವರು ಚೆನ್ನಾಗಿದೆ ಕಾನ್ಸೆಪ್ಟು, ಎಲ್ಲರೂ ನಾವು ರೆಡಿ ಇದ್ದೀವಿ, ನೀವು ಶೂಟ್ ಮಾಡಿ ಅಂತ ಎಲ್ಲ ಅಪ್ರೋಚ್ ಮಾಡಿ, ನಾವು ಇನ್ನೊಬ್ಬರು ನಮ್ಮ ಫ್ರೆಂಡ್ ಸಂತೋಷ್ ಅಂತ, ಅವರು ಹಿಂಗಿದೆ ಕಣೋ, ಹಿಂಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ನಮ್ಮ ಡೈರೆಕ್ಟ್ ಅವರು ಹಿಂಗೆ ಅಪ್ರೋಚ್ ಮಾಡಿದ್ದಾರೆ, ನಿನ್ನ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಸೊ ನಾನಿದ್ದೀನಿ ಮಜಾ ಮಾಡಿ ಅಂಥೇಳಿ ಒಪ್ಕೊಂಡು ಒಂದು ಸಾಂಗ್ ಇದು ಮಾಡಿದ್ದೀವಿ, ಶೂಟ್ ಮಾಡಿದ್ದೀವಿ. ಸಾಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಸಾಂಗು ಅಪ್ಸರಿ ನೀನೇ ಅಂದರೆ ಒಬ್ಬ ತನ್ನ ಪ್ರೇಯಸಿನ, ಅಂದರೆ ಒಬ್ಬ ಒಂದು ಹುಡುಗಿನ ಒಬ್ಬ ತನ್ನ ಪರ್ಸೆಪ್ಷನಲ್ಲಿ ಯಾವ ಥರ ನೋಡ್ತಾನೆ, ಯಾವ ಥರ ಇದು ಮಾಡ್ತಾನೆ ಅನ್ನೋದೇ ಈ ಕಾನ್ಸೆಪ್ಟ್ ಮಾಡಿದ್ದಾನೆ ನಮ್ಮ ಡೈರೆಕ್ಟರ್ ಅವರು. ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿ ಬಂದಿದೆ, ಭರತ್ ಅವರೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಕೊರಿಯೋಗ್ರಫಿ ಮಲ್ಲಿಕಾರ್ಜುನ್ ಅಂತ ಮಾಡಿದ್ದಾರೆ, ಒಳ್ಳೊಳ್ಳೆ ಪ್ಲೇಸಸಲ್ಲಿ ಶೂಟ್ ಆಗಿದೆ. ಎಲ್ಲ ಮೀಡಿಯಾ ಸಪೋರ್ಟು, ಸೋಷಿಯಲ್ ಮೀಡಿಯಾ ಸಪೋರ್ಟು ಎಲ್ಲ ಬೇಕು. ನ್ಯೂ ಕಮರ್ಸ್ಗೆ ಏನೇ ಒಂದು ಮುಂದೆ ಬರಬೇಕಂದ್ರೆ ಸೋಷಿಯಲ್ ಮೀಡಿಯಾ ಒಳ್ಳೆ ಇಂಪ್ಯಾಕ್ಟ್ ಬೀಳುತ್ತೆ. ನಿಮ್ಮಂಥ ಅಂದರೆ ಯುವ ಪ್ರತಿಭೆಗಳನ್ನ ನೀವು ಮುಂದೆ ತರಬೇಕಂತ ಆಶಿಸ್ತೀನಿ. ಖಂಡಿತ. ಡೈರೆಕ್ಟ್ ರೂಮ್ಮೇಟ್ ಅಲ್ವಾ, ಸೊ ಮಚ್ಚ ಅಲ್ಲ ಡೈರೆಕ್ಟ್ರು ಅವರು ಅಲ್ಲ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಮಾತನಾಡಿದ್ರಿ. ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ಹರೀಶ್ ಅರಸ್ ಅವರಿಗೆ ಇಡೀ ತಂಡದ ಪರವಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ಪಿರಿಟ್ ಹಾಡಿನ ಬಗ್ಗೆ ಹೇಳಬೇಕಂದ್ರೆ ಒಂದು QR ಕೋಡ್ ಅನ್ನು ಕೂಡ ಕ್ರಿಯೇಟ್ ಮಾಡಲಾಗಿದೆ. ಆ ಮೂಲಕ ನೀವು ಡೈರೆಕ್ಟ್ ಲಿಂಕ್ ಅನ್ನ ನೋಡಬಹುದು. ವಿಡಿಯೋನ ನೋಡಿ ಲೈಕ್ ಮಾಡಿ, ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬಹುದು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಗುರುರಾಜ್ ಕುಲಕರ್ಣಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವ್ರಿಗೂ ಕೂಡ ಹೂಗುಚ್ಛವನ್ನ ನೀಡೋದ್ರ ಮೂಲಕ ಇಡೀ ತಂಡ ಧನ್ಯವಾದವನ್ನ ತಿಳಿಸಲಿದೆ. ಮೈಕ್ ಕೇಳಿಸ್ತಾ. ಸೊ ಅಪ್ಸರೇನಿನ ಸಾಂಗ್ ಬಂದು ಹೇಳೋದಕ್ಕೆ ಮರ್ತದೆ ನಾನು. ಕನ್ನಡ ಮಾತ್ರ ಅಲ್ಲ, ತೆಲುಗಲ್ಲಿ ಕೂಡ ಇದೆ. ಫಸ್ಟ್ ಕನ್ನಡ ಮಾತ್ರ ರಿಲೀಸ್ ಮಾಡ್ತಿದ್ದೀವಿ, ಆಮೇಲೆ ಮತ್ತೆ ತೆಲುಗು ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಇನ್ನು ಸಾಗರ್, ದಯವಿಟ್ಟು ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಮಹೇಶ್ ಕಲಿ ಅವರಿಗೂ ಕೂಡ ಇಡೀ ಚಿತ್ರತಂಡ, ಆಲ್ಬಮ್ ಸಾಂಗ್ ನಿರ್ಮಿಸಿದಂತಹ ತಂಡ ಧನ್ಯವಾದಗಳನ್ನು ತಿಳಿಸಲಿದೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಅವರೇ ಫಾರ್ ಜಾಯ್ನಿಂಗ್ ಅಸ್. ಅದೇ ರೀತಿಯಾಗಿ ಮಹೇಶ್ ಕಲಿ ಅವರು, ನಿಮ್ಮ ವಿಶಸ್ ಕೂಡ ಇಡೀ ತಂಡದ ಮೇಲೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿ ಅಂತ ನಾವು ಆಶಿಸ್ತೀವಿ. ಗಾಯಕಿ ಮಂಗಳ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಗಾಯಕಿ ಮಂಗಳ ಅವರು ವೇದಿಕೆ ಮೇಲೆ ಬರಬೇಕು. ಇನ್ನು ಇಡೀ ತಂಡಕ್ಕೆ ಹಾರೈಸೋದಕ್ಕೆ ಬಂದಿರುವ ವಿಶ್ವನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದೆ. ಈವ್ನಿಂಗ್ ಸ್ಟ್ರೀಮಿಂಗ್ ಆಗ್ತಾ ಇದೆ ರಾಜೇಶ್ವರಿ ಕಂಬೈನ್ಸ್ ಯೂಟ್ಯೂಬ್ ಅಫಿಷಿಯಲ್ ಚಾನಲ್ ಅಲ್ಲಿ. ಆಮೇಲೆ ಇದು ಪ್ರಮೋಷನ್ ಯಾವ ತರ ಅಂದ್ರೆ ಒಂದು QR ಕೋಡ್ ನ ನಾವು ಇದು ಮಾಡಿದೀವಿ, ನೀವು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಸಾಂಗ್ ಓಪನ್ ಆಗುತ್ತೆ. ಸೊ ಅದೆಲ್ಲ ಕಡೆ ಪ್ರಮೋಷನ್ ಆಗುತ್ತೆ, ಎಲ್ಲ ಕಡೆ ಸ್ವಲ್ಪ ಪೋಸ್ಟರ್ಸ್ ಎಲ್ಲ ಹೋಗುತ್ತೆ. ಸ್ಪಿರಿಟಿಗೆ ಸಪೋರ್ಟ್ ಮಾಡಿ, ಸ್ಪಿರಿಟಿಗೆ ಸಪೋರ್ಟ್ ಮಾಡಿ, ನಮಗೂ ನಿಮ್ಮ ಸಪೋರ್ಟ್ ಸ್ಪಿರಿಟ್ ಸಿಗುತ್ತೆ ಅಂತ ಕೇಳ್ಕೊಂತೀನಿ. ಸ್ಪಿರಿಟಲ್ಲೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಅಪ್ಸರೆಯು ನೀನೆ ತಂಡದ ಯಾರು ಅದನ್ನ ಪೋರ್ಟ್ರೇ ಮಾಡಕ್ ಹೋಗಲ್ಲ. ತುಂಬಾ ನನ್ನ ಹಿಂದೆ ಜಡಿ ಬಿದ್ದು ಕೆಲಸ ತಗೊಂಡಿದ್ದಾರೆ, ಆಕ್ಚುಲಿ ತುಂಬಾ ಜಡಿ ಬಿದ್ದಿದ್ದಾರೆ. ಅಂಡ್ ಆಲ್ ದಿ ಬೆಸ್ಟ್. ಮತ್ತೆ ಸರ್, ಸಂದೀಪ್ ಸರ್, ತುಂಬಾ ಥ್ಯಾಂಕ್ಸ್ ನಿಮಗೆ.
ಏನಕ್ಕಂದ್ರೆ ಈ ಥರ 1000 ಜನ ಇದ್ದಾರೆ, ಕ್ಯೂನಲ್ಲಿ ಇದ್ದಾರೆ, ಅಂಥವ್ರು ಗುರುತಿಸಿ ನೀವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಯಾರು ಮಾಡಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಸ್ಪಿರಿಟ್, ಎಲ್ರಿಗೂ ಸ್ಪಿರಿಟಿಂದ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ರಾಜ್ ಕಿಶೋರ್ ಅವರೇ. ಅದೇ ರೀತಿಯಾಗಿ ಇಡೀ ಎಲ್ಲರಿಗೂ ನಮಸ್ತೆ. ನಾನು ಸಂದೀಪ್ ಶೆಟ್ಟಿ ಅಂತ, ರಾಜೇಶ್ವರಿ ಕಂಬೈನ್ ಪ್ರೊಡ್ಯೂಸರ್ ನಾನು. ಸೊ ನಂದು ಇದು ಸೆಕೆಂಡ್ ಪ್ರಾಜೆಕ್ಟ್ ಸ್ಪಿರಿಟ್ ಅಂತ. ಮೊದಲನೇ ಪ್ರಾಜೆಕ್ಟ್ ನಂದೇ ಹವಾ ಅಂತ, ಅದು ಸಕ್ಸಸ್ ಆಗಿದೆ. ಅದನ್ನು ಇನ್ಸ್ಪಿರೇಷನ್ ತಗೊಂಡು ನಾವು ಸ್ಪಿರಿಟ್ ಅಂತ ಆಲ್ಬಮ್ ಸಾಂಗ್ ಮಾಡಿದ್ದೀವಿ. ಈ ಸ್ಪಿರಿಟ್ ಅಂತ ಸಾಂಗ್ ಇವತ್ತು ಸಾಯಂಕಾಲ 5:15ಕ್ಕೆ ರಾಜೇಶ್ವರಿ ಕಂಬೈನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಲಾಂಚ್ ಆಗ್ತಾ ಇದೆ. ದಯವಿಟ್ಟು ನೋಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಲ್ಸೋ. ಸೊ ಬೇಸಿಕಲಿ ಈ ಸ್ಪಿರಿಟ್ ಅನ್ನೋ ಆಲ್ಬಮ್ ಸಾಂಗ್ ಎಲ್ಲರಿಗೂ ಸ್ಪಿರಿಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಾಂಗಿಗೆ ಇನ್ನೊಂದು ಸ್ಪೆಷಲ್ ಏನು ಮಾಡಿದ್ದೀವಿ ಅಂದರೆ, ನಾವೆಲ್ಲರೂ QR ಕೋಡ್ ಜನರೇಟ್ ಮಾಡಿದ್ದೀವಿ. ಯಾರು QR ಕೋಡ್ನ ಸ್ಕ್ಯಾನ್ ಮಾಡ್ತಾರೆ ಅವರಿಗೆ ಲಿಂಕ್ ಆಟೋಮೆಟಿಕಲಿ ಓಪನ್ ಆಗುತ್ತೆ. ಸೊ ಈಚ್ ಪ್ರಾಜೆಕ್ಟಲ್ಲಿ ನಾವು ಹೊಸದು ಏನಾದರೂ ಕೊಡಬೇಕು, ನಮ್ಮ ಇಂಡಸ್ಟ್ರಿಗೆ ಏನಾದರೂ ಒಂದು ಹೊಸದನ್ನು ನಾವು ತರಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮೈನ್ ಇಂಪಾರ್ಟೆಂಟ್ ಏನಂದರೆ, ಈ ಸಾಂಗಲ್ಲಿ ಎಲ್ಲ ಹೊಸ ಪ್ರತಿಭೆಗಳನ್ನ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋ ಪ್ರಾಜೆಕ್ಟ್ ಇದು. ಸೊ ಇದರ ಸಕ್ಸಸ್ ನಂತರ ಕೆಲವೊಂದು ಪ್ರಾಜೆಕ್ಟ್ಗಳು ಪ್ಲ್ಯಾನ್ ಇದೆ. ನಿಮ್ಮೆಲ್ಲ ಸಹಕಾರ ತುಂಬ ಇಂಪಾರ್ಟೆಂಟ್ ಇದೆ. ಧನ್ಯವಾದ. ನಾನು ಬೇಸಿಕಲಿ ಈ ರಾಜೇಶ್ವರಿ ಕಂಬೈನ್ಸ್ ಬಂದುಬಿಟ್ಟು ಹೊಸ ಪ್ರೊಡಕ್ಷನ್ ಹೌಸ್. ಇಲ್ಲಿ ಏನಂದರೆ ನಾನು ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ. ಪ್ರತಿಯೊಂದು ಫಸ್ಟ್ ನಾನು ಟೆಕ್ನಿಷಿಯನ್ ಬಗ್ಗೆ ಪ್ರತಿಯೊಂದು ಕಲ್ತ್ಬೇಕಂತ ಸಿನಿಮಾಗೆ ಕೈ ಹಾಕಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ಫಸ್ಟು ಸಾಂಗ್ಸ್ಗಳನ್ನ ಲಾಂಚ್ ಮಾಡಿ ನೆಕ್ಸ್ಟ್ ಫಾರ್ವರ್ಡ್ ಬೈ ಶಾರ್ಟ್ ಮೂವೀಸ್ ಇದೆ, ಹೊಸ ದೊಡ್ಡ ಮೂವಿಗಳಿಗೆ ಪ್ಲ್ಯಾನಿಂಗ್ ಇದೆ. ಸೊ ಫಸ್ಟ್ ನಾವು ಕಲ್ತ್ಬೇಕು ಮಾಡೋಣ. ಸ್ಪಿರಿಟು ಎಷ್ಟೊಂದು ಅರ್ಥ ಬರುತ್ತೆ. ನನ್ನ ಸ್ಪಿರಿಟು ಜೋಶ್. ಸ್ಪಿರಿಟ್ ತುಂಬ ಅರ್ಥ ಕೊಡುತ್ತೆ. ನನ್ನ ಸಾಂಗ್ ಸ್ಪಿರಿಟ್ ಬಂದು ಜೋಶ್. ಈ ಸಾಂಗ್ ಬೇಸಿಕಲಿ ಒಂದು ಮೋಟಿವೇಶನ್ ಟ್ರ್ಯಾಕು. ನನಗೆ ಒಂದು ಟೈಮಲ್ಲಿ ಒಂದು ಇನ್ಸಿಡೆಂಟು ನನಗೆ ಈ ಸಾಂಗ್ ಮಾಡೋಕ್ಕೆ ಮೋಟಿವೇಶನ್ ಕೊಟ್ಟಿದ್ದು. ಮೇಡಮ್, ಅದೇ ಏನೋ ಒಂದು ಡೈಲಾಗ್ ಇದೆ, ನೀನು ಹತ್ಕೊಂಡು ಹೋಗಿದ್ಯಾ ಅಣ್ಸೋರು ಯಾರನ್ನ ಆಗಿರ್ಬೇಕು. ಆ ಥರ ನನ್ನಲ್ಲಿ ಟ್ಯಾಲೆಂಟ್ ಇತ್ತು, ಅದನ್ನು ಅಣಿಸೋಕೆ ಯಾರನ್ನ ಒಬ್ರು ಬೇಕಾಯಿತು. ಹಿಂಗೆ ನಮ್ಮ ಯಾರಂತಾರೆ ಹಿತಶತ್ರುಗಳು ಅಣಿಸಿದ್ದಾರೆ ಅಂತ ಸ್ಪೆಷಲ್ ಅಂದರೆ ಒಂದು ಮ್ಯೂಸಿಕ್ಕು ಈಗಿನ ಲೆಕ್ಕಾಚಾರದಲ್ಲಿ ನಾವೆಲ್ಲ ವರ್ಕ್ ಮಾಡೋದೇ ಅದೇ ಥರ. ಯಾವುದೇ ಥರ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಅದ್ರ ಮೇಲೆ ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ನಿಮಗೆ ಈ ಮ್ಯೂಸಿಕ್ ಕೇಳಿದ್ರೆ ಎಲ್ಲಿ ಬೇಕಾದ್ರೂ ಪ್ಲೇ ಮಾಡ್ಬೋದು. ಮ್ಯೂಸಿಕ್ಗೆ ನೀವು ಸ್ವಲ್ಪ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ವಿಷುವಲ್ ನೋಡಿದ್ರೆ ನಿಮಗೆ ಸಾಂಗ್ ಪ್ಯಾಟರ್ನ್ ಅರ್ಥ ಆಗುತ್ತೆ. ಆಮೇಲೆ ಈ ಲೈನ್ಸ್ ಇದೆಯಲ್ಲ, ನೀವು ಈ ಲೈನ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಅವರು ರಿಯಾಲಿಟಿ ಲೈನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಸಾಂಗು ನಾನೇ ಮ್ಯೂಸಿಕ್ ಮಾಡಿ, ಕಂಪೋಸ್ ಮಾಡಿ, ಲಿರಿಕ್ ಮಾಡಿ ಬರ್ತಿದ್ದೀನಿ. ನಾನೇ ಪರ್ಫಾರ್ಮ್ ಕೂಡ ಮಾಡಿದ್ದೀನಿ. ಹಾಡು ಹೇಳಿರೋದು ನಾನೇ. ಆಮೇಲೆ ನಾನು ಈ ಸಾಂಗಿಗೆ ಪ್ರೋಗ್ರಾಮಿಂಗ್ ಅಂತ ಪ್ರಣವ್ ಅಂತ ನನ್ನ ಪ್ರೋಗ್ರಾಮಿಂಗ್ ಮತ್ತು ಮಿಕ್ಸಿಂಗ್ ಮಾಸ್ಟರ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ DOP ಬಂದ್ಬಿಟ್ಟು ನನ್ನ ಅವರು ತುಂಬ ಕ್ಲೋಸ್ ಫ್ರೆಂಡ್ ತನ್ವಿಕ್ ಅಂತ. ಅವ್ರು ಬಂದು ನನಗೆ ರಥಾವರ ಸಿನಿಮಾ ಇದ್ದ ಪರಿಚಯ. ಅವ್ರು ರಥಾವರ ಸಿನಿಮಾ ಅಸಿಸ್ಟೆಂಟ್ ಸಿನಿಮಾ ನನಗೂ ಅವರು ಅಲ್ಲಿಂದ ಜರ್ನಿ. ನಾನು ಏನೇ ಮಾಡಬೇಕಂದ್ರೆ ಒಂದು ಪ್ರಾಜೆಕ್ಟ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಅಫ್ಕೋರ್ಸ್ ಇವಾಗ DOPನೇ ಮೇಯ್ನ್ ನಮಗೆ. ನಾನು ಇವಾಗ ಏನೇ ಮಾಡಬೇಕು, ಒಂದು ಸಾಂಗ್ ಮಾಡಬೇಕಂದ್ರೆ, ಒಂದು ಶಾರ್ಟ್ ಮೂವಿ ಮಾಡಬೇಕಂದ್ರೆ, ಏನೇನು ಮಾಡಬೇಕಂದ್ರೆ DOP. ಆ್ಯಂಡ್ ಇದಕ್ಕೆ ಒಂದು ಸಾಂಗ್ ಹುಕ್ ಲೈನ್ ಹುಟ್ಟಿತ್ತು ನಾನು ಕಂಪೋಸ್ ಮಾಡಿದಾಗ, ಹುಕ್ ಮ್ಯೂಸಿಕ್. ಅದಕ್ಕೆ ಒಂದು ಹುಕ್ ಸ್ಟೆಪ್ಪು ಬೇಕಾಯಿತು. ಇದಕ್ಕೊಂದು ಒಳ್ಳೆ ಸ್ಪಿರಿಟ್ ಇರೋ ಮಾಸ್ಟರ್ನೇ ಹುಡುಕ್ತಾ ಇದ್ದೆ. ಸೊ ಅವಾಗ ನಮಗೆ ರಾಜ್ ಕಿಶೋರ್ ಸಿಕ್ಕಿದ್ರು. ಇದೆಲ್ಲ ಆಗಾದ್ಮೇಲೆ ನನಗೆ ಮೇಯ್ನ್ಲಿ ಎಡಿಟರ್ನ ನಾನು ಇವತ್ತು ಮಧು ಸರ್ ಅವ್ರನ್ನ ನಾನು ನೆನಪಿಸ್ಕೊಳ್ಳೇಬೇಕು. ಬಿಕಾಸ್ ನೀವೇನು ಸಾಂಗ್ ನೋಡ್ತೀರೋ ನಾನು ಕ್ರೆಡಿಟ್ನೆಲ್ಲ ಅವ್ರಿಗೆ ಕೊಡ್ತೀನಿ. ಮ್ಯಾಜಿಕ್ ಮಾಡಿ ಎಡಿಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಬರಬೇಕಾಯಿತು. ಸೊ ಅವ್ರನ್ನ ಮಿಸ್ ಮಾಡ್ಕೊತೀನಿ. ಅದಾದಮೇಲೆ ಎಲ್ಲ ನನ್ನ ಟೀಮ್, ಅಫ್ಕೋರ್ಸ್ ನನ್ನ ಫೀಮೇಲ್ ಲೀಡ್ ಒಬ್ಬರು ಜಾನಕಿ ಅಂತ ಫೋನ್ ಮಾಡಿದೆ, ಮಾಡೋಣ ಆಯಿತು ಅಂತ. ಅವರು ಫ್ರೀಯಾಗಿ ಡೇಟ್ಗೆ ಬಂದು ಮಾಡ್ಕೊಂಡು ನನಗೆ ಬಂದು ಕೆಲಸ ಮಾಡ್ಕೊಂಡಿದ್ದಾರೆ. ಇಡೀ ತಂಡ ನಾವು ಸ್ಪಿರಿಟಿಂದಲೇ ಸ್ಪಿರಿಟ್ ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮೋಟಿವೇಶನ್ ಅಂತೂ ಸಿಗುತ್ತೆ ಈ ಸಾಂಗ್ ಕೇಳಿ. ನೀವು ಅರ್ಲಿ ಮಾರ್ನಿಂಗು ನೀವು ಸಾಂಗ್ ಕೇಳಿದ್ರೆ ನಿಮ್ಗೆ ಏನೋ ಒಂದು ಸ್ಪಿರಿಟ್ ಸಿಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಅವಕಾಶಕ್ಕೋಸ್ಕರ ಕೆಲವೊಬ್ಬರು ಒಂದು ಡೈರೆಕ್ಟರ್ ಆಗಿರ್ಬೋದು ಅಥವಾ ಆ್ಯಕ್ಟರ್ ಆಗಿರ್ಬೋದು, ಈ ಆಲ್ಬಮ್ ಸಾಂಗ್ಗಳು, ಶಾರ್ಟ್ ಫಿಲ್ಮ್ಗಳೆಲ್ಲ ಆ್ಯಕ್ಟ್ ಮಾಡೋದು ಅಥವಾ ಡೈರೆಕ್ಟ್
ನ್ಯಾಚುರಲ್ ಆರ್ಟಿಸ್ಟಾಗೂ ಕೆಲಸ ಮಾಡಿದ್ದೀನಿ, ಗ್ಯಾಂಗ್ ಆರ್ಟಿಸ್ಟಾಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ಆಡಿಷನ್ ಹೋಗ್ತಾ ಇದೆ, ನಂಬರ್ ತೊಗೊತಾ ಇದ್ರು, ಫೋಟೋ ಕಳಿಸೋ ಅಂತ ಇದ್ರು. ಯಾವುದೋ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಇದೆ. ಆರ್ಟಿಸ್ಟ್ ಅಂದರೆ ಯಾರೋ ಒಬ್ಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಂದು ಅವಕಾಶ ಸಿಗುತ್ತೆ, ಒಬ್ಬ ರಿಯಲ್ ಟ್ಯಾಲೆಂಟೆಡ್ಗೂ ಅವಕಾಶ ಸಿಗುತ್ತೆ. ಸೊ ಅಂಥದ್ರಲ್ಲಿ ನನ್ನ ಎಲ್ಲ ಆಡಿಷನ್ ಅಂದರೆ ನಾನು ಕಾಲೇಜೆಲ್ಲ ಮುಗಿಸಾದ್ಮೇಲೆ ನಾನು ಬಂದಿದ್ದೆ ಸಿನಿಮಾಗೆ. ನನ್ನ ಮನೆಯಲ್ಲೆಲ್ಲ ನಾನು ತುಂಬ ಚಿಕ್ಕ ಹುಡುಗನಿಂದನೂ ಸಿನಿಮಾ ಹುಚ್ಚು, ಯಾವುದೇ ರೀತಿ ಯಾರು ನೋಡಿ ನನ್ನ ಸಿನಿಮಾ ಹುಚ್ಚು ಬಂದಿಲ್ಲ. ಅದೇನೋ ಸಿನಿಮಾ ಹುಚ್ಚು ಬಂದಿಂದ ನಾನು ಬೆಳೆಸ್ಕೊಂಡು ಹೋದೆ. ಅದಾದ್ಮೇಲೆ ಗೊತ್ತಾಯಿತು, ನೀವು ಕೆಲಸ ಕಲಿತ್ರೆ ಇರ್ಬೋದು, ನಿಮಗೆ ನೀನೇ ಆಮೇಲೆ ಫ್ರೇಮಲ್ಲಿ ನೀವು ತೋರಿಸ್ಕೊಬೋದು. ಅದು ನನಗೆ ಪ್ಲಸ್ ಆಯಿತು. ಆಮೇಲೆ ಡೈರೆಕ್ಟರ್ಗೆ ಆ್ಯಕ್ಟಿಂಗ್ ಬರಬೇಕಾಯ್ತು. ನಾನು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೆ. ನನ್ನ ಮಫ್ತಿ ಸಿನಿಮಾದೆಲ್ಲ ನನ್ನ ಡಾನ್ಸರೆಲ್ಲ ಎಂಥ ಕೆಲಸ ಕೊಡೋರು ಅಂದರೆ ನನಗೆ ಅವೆಲ್ಲ ಕೆಲಸ ಕೊಟ್ಟಿರೋದಕ್ಕೆ ನನಗೆ ಸ್ಟ್ರಾಂಗ್ ಆಗಿ ನಾನು ಕೆಲಸ ಮಾಡೋಕ್ಕೆ ಒಂದು ಟ್ರಿಪ್ಪಲ್ಲಿ ಹೋಗ್ತೀನಿ. ಅಲ್ಟಿಮೇಟ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದೆ. ಈ ಸಾಂಗು ಫಸ್ಟ್ ಸಾಂಗ್ ಬಂದು ನಾನು ಮಾಜಿಡವ್ ಅಂತ ಸಾಂಗ್ ಮಾಡಿದ್ದು. ಚಂದ್ರಮೌಳಿ ಅಂತ ನನ್ನ ಫ್ರೆಂಡ್, ಈಗ KGF 1-2 ಡೈಲಾಗ್ ರೈಟರ್ ಅವರು. ನಾನು ಮಾತಾಡ್ಬೇಕಾದ್ರೆ ಒಂದು ಸಾಂಗ್ ಮಾಡೋಣ ಹಿಂಗೆ ಒಂದು ಮಾಜಿಡವ್ ಬಗ್ಗೆ, ಎಲ್ಲರೂ ಅದು ಮಾಡ್ತಾರೆ. ನಾವು ಇವತ್ತು ಫೆಬ್ರವರಿ 14ಗೆ ಲವರ್ಸ್ ಡೇಗೆ ಒಂದು ಲೂಸರ್ಸ್ ಡೇ ಥರ ಎಷ್ಟೊಂದು ಜನಕ್ಕೆ ಮಾಜಿಡವ್ ಇರ್ತಾರೆ, ಅವ್ರಿಗೊಂದು ಕಾನ್ಸೆಪ್ಟ್ ಮಾಡಿಬಿಡೋಣ ಅಂತ ಅಲ್ಲಿಂದ ಅವ್ರು ಲಿರಿಕ್ ಬರೀತಾರೆ. ಲಿರಿಕ್ ಬರೆದು ನನಗೆ ಮೆಸೇಜ್ ಮಾಡೋರು ನಾರ್ಮಲ್ ಟೆಕ್ಸ್ಟು. ಅದನ್ನು ನಾನು ನೋಡಿ ಒಂದ್ಸಲಿ ಫೈನಲ್ ಆದಮೇಲೆ ಒಂದು ಚರಣ ಪಲ್ಲವಿ ಎಲ್ಲ ಫೈನಲ್ ಆಯಿತು. ಅವಾಗ ಟ್ಯೂನ್ ಕಂಪೋಸ್ ಕೂತ್ಕೊಂಡು ಒನ್ ಡೇ ನಾನು ಕಂಪೋಸ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಲೈವ್ ಎಲ್ಲ ಮಾಡಿಸಿ ಅದನ್ನು ಸಾಂಗ್ ಮಾಡೋದು. ಈ ಸಾಂಗ್ ಏನಾಯಿತು ಅಂದರೆ ನನಗೆ ಇನ್ನೂ ಒಂದು ಸಾಂಗ್ ಮಾಡಿ ಅಂತ ಸ್ಪಿರಿಟ್ ಕೊಡ್ತಾ ಇತ್ತು. ಸೊ ಅದನ್ನ ಇಷ್ಟಪಟ್ಟಿರೋಗೆ ಅದು ಲಹರಿಲಿ ರಿಲೀಸ್ ಆಯಿತು. ಲಹರಿ ವೇಲು ಸರ್ ತುಂಬ ಚೆನ್ನಾಗಿದೆ ಸಾಂಗ್ ಅಂತ. ಅದು ಇವತ್ತು 2.5 ಮಿಲಿಯನ್ ವ್ಯೂಸ್ ಇದೆ. ಅದು ನನಗೆ ಪ್ರೌಡ್ ಇದೆ. ನಾನು ಒಬ್ಬ ಸಾಂಗ್ ಆ ಥರ ರೀಚ್ ಆಗಿರುತ್ತೆ. ನಾನು ಲಹರಿ ವೇಲು ಸರ್ನ ನೆನೆಸ್ಕೊತೀನಿ ಅವ್ರು ನನ್ನ ಸಾಂಗ್ ರಿಲೀಸ್ ಮಾಡ್ಕೊಡೋಕ್ಕೆ. ಸೆಕೆಂಡ್ ಸಾಂಗ್ ಬಂದು ರಾಣಿ ಜೇನು ಅಂತ. ಅಲ್ಟಿಮೇಟ್ಲಿ ನಾನು ಈ ಸಾಂಗ್ಸ್ ಎಲ್ಲ ಮಾಡಿರೋದು ನನ್ನ ಒಂದು ಏಮನ್ನ ರೀಚ್ ಮಾಡೋಕ್ಕೆ. ಸಣ್ಣ ಸಣ್ಣ ಸ್ಟೆಪ್ಪೇ ನಾನು ಇಟ್ಕೊಂಡ್ಬರ್ತಿರೋದು. ಸಿನಿಮಾ ಮಾಡಿದೆ, ಸಿನಿಮಾದಲ್ಲ ಇದೀಗ ತೆರೆ ಇದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಿಮಗೆ ಗೊತ್ತಿಲ್ಲ. ಸಾಂಗಲ್ಲಿ ನಾನು ಮುಂದೆ ನಾನೇನು ನನ್ನ ಕೆಲಸ ಏನು ಅಂತ ತೋರ್ಸೋಕೆ ನಾನು ಸಾಂಗ್ಸ್ ಮಾಡ್ತೀನಿ. ಇನ್ನೂ ಒಂದು 10 ಸಾಂಗ್ಸ್ ಮಾಡೇ ಮಾಡ್ತೀನಿ. ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾನಕಿ ನಾರಾಯಣ್ ಅಂತ. ನಾನು ಆಲ್ರೆಡಿ ಒಂದು VB2 ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ, ವೆಬ್ ಟು ರಿಲೀಸ್. ಆ್ಯಂಡ್ ಇದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಆ್ಯಂಡ್ ಗಿಲ್ಟ್ ಅಂತ ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ದೀನಿ. ಸೊ ಯಾ ಸ್ಪಿರಿಟ್ ಇದನ್ನು ಈ ಆಲ್ಬಮ್ ಸಾಂಗ್ ಮಾಡೋಕ್ಕೆ ಮುಖ್ಯ ಕಾರಣ ಏನು, ಹೇಗೆ ಮುಖ್ಯ ಕಾರಣ ಬಂದು ನನಗೆ ಮೋಟಿವೇಶ್ನಲ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಇದು ಎಲ್ಲರೂ ಒಂದು ಮನುಷ್ಯ ಅಂದರೆ ರಾಬಾಟ್ಸ್ ಅಲ್ಲ, ಅಷ್ಟು ಸುಲಭವಾಗಿ ಜೀವನ ನಡೆಸೋದು ಈಸಿ ಅಲ್ಲ. ಸೊ ಇದು ಸಾಂಗ್ ಅನ್ನೋದು ಒಬ್ಬರಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಮೋಟಿವೇಶ್ನಲ್ ಸಾಂಗ್ ಅಂತ ಬಂದಾಗ ಎಲ್ಲರ ಲೈಫಲ್ಲೂ ಅದೊಂದು ಮೋಟಿವೇಶನ್ ಕೊಡುತ್ತೆ ಅನ್ನೋ ಒಂದು ಇದು ಥಾಟ್ ಬಂತು ನನಗೆ. ಆ್ಯಂಡ್ ನಾನು ಈ ಸ್ಪಿರಿಟ್ ಅನ್ನೋ ಒಂದು ಟೀಮಲ್ಲಿ ಒಂದಾಗಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಇಟ್ಸ್ ವೆರಿ ಗುಡ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಸೋನಿ ಅವರು ನನಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೇಮ್ ಈ ಥರ ಒಂದು ಸಾಂಗ್ ಇದೆ ಮೇಡಮ್, ಸಾಂಗ್ ಕೇಳಿಸಿದ್ರು. ನನಗೆ ತುಂಬ ಇಷ್ಟ ಆಯಿತು. ಸಾಂಗಲ್ಲಿ ನನಗೆ ಮೋಟಿವೇಟ್ ಆಗುತ್ತೆ. ವೆನ್ಎವರ್ ನಾನು ಆಲ್ರೆಡಿ ಇದು ಬಾಯ್ ಪಾಠ ಆಗುತ್ತೆ ಸಾಂಗ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಾನು ತುಂಬ ಚೆನ್ನಾಗಿತ್ತು. 1 ಡೇ ಕಾಲೇಜಲ್ಲಿ ನಾವು ಒಂದು ಸಾಂಗ್ ಶೂಟ್ ಹೋಗಿಸಿದ್ವಿ. ಸೊ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಇದು ಅನ್ಕೋತೀನಿ. ನಮಸ್ಕಾರ. ನನ್ನ ಹೆಸರು ಶಿವರಾತ್ರಿ ಅಂತ. ನಾನು ಪ್ರಾಪರಾಗಿ ದಾವಣಗೆರೆಯಿಂದ ಬಂದಿದ್ದೀನಿ. ನಮ್ಮದು ಆಲ್ಬಮ್ ಸಾಂಗು ಅಪ್ಸರೆ ಯೂನಿಯನ್ ಅಂತ ಪೋಸ್ಟರ್ ಇವಾಗ ರಿಲೀಸ್ ಆಯಿತು. ಎಲ್ಲರೂ ಮೀಡಿಯಾದಿಂದ ನಮಗೆ ಸಪೋರ್ಟ್ ಬೇಕಾಗಿ ವಿನಂತಿ ಮಾಡ್ಕೊತೀನಿ. ಹಾಗೆ ಈ ಆಲ್ಬಮ್ ಸಾಂಗ್ಗೆ ಪ್ರೊಡ್ಯೂಸ್ ಮಾಡಿರುವಂಥ ರಾಜೇಶ್ವರಿ ಕಂಪನೀಸ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಒಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಇದೆ ಸರ್, ಈ ಥರ ಕಾನ್ಸೆಪ್ಟ್ ಬಂದಿದೆ, ನಿಮ್ದು ಹೆಲ್ಪ್ ಬೇಕು ಅಂತ ಹೇಳಿದಾಗ ಅವರು ಆಯ್ತಪ್ಪ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳಿಗೆ ನಾನು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಸಂದೀಪ್ ಶೆಟ್ಟಿ ಸರ್ ಮತ್ತು ರಾಜೇಶ್ವರಿ ಮೇಡಮ್ ಅವರು ಒಂದೊಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಲ್ಬಮ್ ಸಾಂಗ್ದು ಸಕಲಾಗಿ ಬಂದಿದೆ. ಆಲ್ಬಮ್ ಸಾಂಗ್ ಶೂಟ್ ಎಲ್ಲ ಹೊನ್ನಾವರ, ಬೆಂಗಳೂರು ಆ ಕಡೆ ಎಲ್ಲ ಆಗಿದೆ. ಚೆನ್ನಾಗಿ ಬಂದಿದೆ ಆಲ್ಬಮ್ ಸಾಂಗ್. ಇದಕ್ಕೆ ಡೈರೆಕ್ಷನ್ ಮಾಡಿರೋದು ಶಿವಲಿಂಗ್ ಅಂಬುಲ್ಗಿ ಅಂತ. ಒಳ್ಳೆ ಡೈರೆಕ್ಷನ್ ಚೆನ್ನಾಗಿ ಬಂದಿದೆ ಆಲ್ಬಮ್.